ಡಾಕ್ಟರ್ ಸೋಮು ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಜೋಳದ ಸುಧಾರಿತ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ನೀಡ್ತೀವಿ. ಜೋಳ ಉತ್ತರ ಕರ್ನಾಟಕದ ಪ್ರಧಾನವಾದ ಬೆಳೆನೇ, ಹಿಂಗಾರಿನಲ್ಲಿ ಅದುವೇ. ಹೌದು ಸರ್. ಆದರೆ ನಮ್ಮ ಭಾಗದಲ್ಲಿ ಮುಂಗಾರಿನಲ್ಲಿ ಜೋಳವನ್ನು ಬೆಳೆಯಲಾಗತ್ತೆ. ಜೋಳದ ಉತ್ಪಾದನೆ, ಉತ್ಪಾದಕತೆ, ತಳಿಗಳು, ಬೇಸಾಯ ವಿಧಾನ ಮತ್ತು ವಿಶೇಷವಾಗಿ ಅಖಿಲ ಭಾರತ ಸುಸಂಘಟಿತ ಜೋಳದ ಒಂದು ಸಂಶೋಧನಾ ಯೋಜನೆ ಏನಿದೆಯಲ್ಲ, ಅದರ ಬಗ್ಗೆನೂ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ. ಮೊದಲಿಗೆ ನಿಮ್ಮ ಯೋಜನೆಯಿಂದಲೇ ವಿಚಾರ ಆರಂಭ ಮಾಡಿ ಡಾಕ್ಟರ್ ಸೋಮು ಅವರು. ಸರ್ ನಮಸ್ಕಾರ. ನಮ್ಮ ಈ ಯೋಜನೆ ಅಖಿಲ ಭಾರತ ಸುಸಂಘಟಿತ ಜೋಳ ವಿಭಾಗದ ಯೋಜನೆ 2014-15ರಲ್ಲಿ ಚಾಮರಾಜನಗರದ KVKL ಇರುವಂಥ ಹರದನಹಳ್ಳಿ ಫಾರಮ್ ಅಂತ ಕರಿತೀವಿ, ಅಲ್ಲಿ ಶುರುವಾಯಿತು. ಇದ್ರ ಮುಖ್ಯ ಉದ್ದೇಶ ಏನಂದ್ರು ಸರ್ ಅಂದರೆ, ಈಗ ಈ ನಮ್ಮ ಭಾಗದಲ್ಲಿ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಮಾನ್ಯ ಈ ಗುಂಡ್ಲುಪೇಟೆ, ಚಾಮರಾಜನಗರ, ಈ ಬೇಗೂರು ವಿಭಾಗ, ಇಲ್ಲಿ ನಮಗೊಂದು ಪ್ರಮುಖವಾದ ಅಂಶ ಏನು ಸರ್ ಅಂದರೆ, ಇಲ್ಲಿ ನಮ್ಮಲ್ಲಿ ಪೂರ್ವ ಮುಂಗಾರು ಅಂತ ಕರಿತೀವಿ. ಪೂರ್ವ ಮುಂಗಾರು, ಅರ್ಲಿ ಖರೀಫ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಅದನ್ನ ನಾವು. ಈ ಪೂರ್ವ ಮುಂಗಾರು ಬಹುಶಃ ಏಪ್ರಿಲ್ ಕೊನೆಯ ಭಾಗ ಮತ್ತು ಮೇ ಮೊದಲನೇ ವಾರದಲ್ಲಿ ಮಳೆ ಶುರುವಾಗುತ್ತೆ ಸರ್. ಆ ಮಳೆ ಶುರುವಾದಾಗಿಂತ ಸುಮಾರು ಈ ಗುಂಡ್ಲುಪೇಟೆಯ ತಾಲೂಕು ಮತ್ತು ನಮ್ಮ ಚಾಮರಾಜನಗರದ ಒಂದು ಅರ್ಧ ಪ್ರದೇಶದಲ್ಲಿ ಮೊದಲ ಬೆಳೆಯಾಗಿ ಈ ಜೋಳವನ್ನು ತಗೊಳ್ತೀವಿ ಸರ್. ಅದು ಬಿಳಿ ಜೋಳ ಅಂತ ಕರಿತೀವಿ ನಾವು. ಈ ಬಿಳಿ ಜೋಳ ಸುಮಾರು ನಮ್ಮ ಈ ಚಾಮರಾಜನಗರ ಜಿಲ್ಲೆ ಸುಮಾರು ಒಂದು 30,000 ಹೆಕ್ಟರಷ್ಟು ಇಲ್ಲಿ ಜೋಳನ ಬೆಳೀತಾರೆ ಸರ್. ಇಲ್ಲಿ ಪ್ರಮುಖವಾಗಿ ಏನಾಗಿದೆ ಅಂದರೆ ಸರ್, ನಮ್ಮಲ್ಲಿ ರೈತರು ಮೊದಲ ಬೆಳೆಯಾಗಿ ಜೋಳ ತಗೊಳ್ತಾರೆ. ಆದರೆ ಸಾಮಾನ್ಯವಾಗಿ ಅವ್ರು ಹೋಗೋದೆಲ್ಲ ಸ್ಥಳೀಯ ಜೋಳ ಸರ್. ಇಲ್ಲಿ ಸುಮಾರು 80% ಸಹ ಅವರು ಸ್ಥಳೀಯ ಜೋಳನೇ ಬೆಳೀತಾರೆ. ಮುಖ್ಯ ಉದ್ದೇಶ ಏನಂದರೆ ಸರ್, ಇದು ಈ ಜೋಳ ತಳಿ ತುಂಬ ಉದ್ದವಾಗಿ ಬರ್ತದೆ, ಎತ್ತರವಾಗಿ ಬರ್ತದೆ. ಮತ್ತು ಇದರಲ್ಲಿ ಏನು ಬರ್ತದೆ, ತೆನೆ ಸ್ವಲ್ಪ ಚಿಕ್ಕದಾಗಿರೋ, ಅದಕ್ಕೆ ಇಳುವರಿ ಕಡಿಮೆ ಬಂದರೂ ಸಹ ಇಲ್ಲಿ ಈ ರಾಸುಗಳಿಗೆ, ಜಾನುವಾರುಗಳಿಗೆ ಅವರು ಕಡ್ಡಿ ಅಂತೀವಿ, ಮೇವಿಗಾಗಿ ವರ್ಷ ಪೂರ್ತಿ ಉಪಯೋಗಿಸ್ತಾರೆ ಸರ್ ಇಲ್ಲಿ. ಹಂಗಾಗಿ ಈ ಭಾಗದಲ್ಲಿ ಯಾವುದೇ ರೀತಿಯಾದ ಒಂದು ಸಂಶೋಧನಾ ಕೇಂದ್ರ ಇರಲಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಡಾಕ್ಟರ್ ಅಯ್ಯಪ್ಪನ್ ಅಂತ ನಮ್ಮ ಈ ಒಂದು ಚಾಮರಾಜ ಜಿಲ್ಲೆಯವರೇ ಈ ICAR ವಿಭಾಗದಲ್ಲಿ DG ಆಗಿ ಕೆಲಸ ಮಾಡ್ತಾರೆ ಸರ್. ಅವರು ಈ ಒಂದು ನಮ್ಮ ಈ ಚಾಮರಾಜ ಜಿಲ್ಲೆ ಒಂದು ಹೊಸ ಹೊಸ ತಳಿಗಳು ಬರಲಿ, ಅಧಿಕ ಇಳುವರಿ ಕೊಡುವಂಥ ತಳಿಗಳ ಬಗ್ಗೆ ಸಂಶೋಧನೆ ನಡೀಲಿ ಅಂಥೇಳಿ ಈ ಒಂದು ವಿಭಾಗವನ್ನು, ಯೋಜನೆಯನ್ನು ಶುರು ಮಾಡಿದ್ರು ಸರ್. ಈಗ ನಮ್ಮ ಈ ಯೋಜನೆಯಲ್ಲಿ ಸರ್, ಈಗ ಹೋದ ವರ್ಷ ನಾವು ಒಂದು ಈ ಮೇವಿನ ಜೋಳ ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಸರ್. ಈಗ ಹಾಗೆ ಈಗ ಧಾನ್ಯದ ಜೋಳಗಳನ್ನು ಸಹ ನಾವೀಗ ಈ ಸಂಶೋಧನೆ ನಡೆಸ್ತಾ ಇದ್ದೀವಿ. ಇನ್ನು ಸದ್ಯದಲ್ಲೇ ಇನ್ನೊಂದು ಹೊಸ ತಳಿಗಳು ಸಹ ನಮ್ಮ ಈ ಒಂದು ಜನರಿಗೆ, ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಬರುತ್ತೆ ಸರ್. ಇದು ಚಾಮರಾಜನಗರ ಜಿಲ್ಲೆ ಬಿಟ್ಟರೆ ಜೋಳವನ್ನು ಮೈಸೂರು, ಮಂಡ್ಯ ಈ ಭಾಗದಲ್ಲಿ ಬೆಳೆಯೋದಿಲ್ಲ ಸರ್. ಮಂಡ್ಯದಲ್ಲಿ ಸಾಮಾನ್ಯವಾಗಿ ಕಡಿಮೆ ಸರ್. ಈ ತುಮಕೂರು ಆ ಭಾಗದ ಸ್ವಲ್ಪ ರೈತರು ಬೆಳೀತಾರೆ ಸರ್. ತುಮಕೂರು, ಚಿಕ್ಕನಾಯಕನಹಳ್ಳಿ, ತಿಪಟೂರು ಅಲ್ಲಿ ಬೆಳೀತಾರೆ. ಈ ಮಂಡ್ಯದಲ್ಲಿ ಮೊದಲು ಬೆಳೀತಿರಂತೆ ಸರ್. ಮೊದಲು ನೀರಾವರಿ ಹಾಕಿದ್ದು ಮುಂಚೆ ಬೆಳೀತಿರಂತೆ. ಈಗ ನೀರಾವರಿ ಆದಮೇಲೆ ಅಲ್ಲಿ ಏನು ಜೋಳ ತಗೊಳ್ತಾ ಇಲ್ಲ ಸರ್. ಈಗ ಸಹ ಈಗ ಭಾಳ ಕಡಿಮೆ ಆಗಿದೆ. ಪೂರ್ವ ಮುಂಗಾರು ಬಿಟ್ಟರೆ ಜೋಳವನ್ನು ಇನ್ಯಾವ್ಯಾವ ಹಂಗಾಮಲ್ಲಿ ಬೆಳಿಬೋದು ಅಂತ ಸರ್? 3 ಹಂಗಾಮಲ್ಲೂ ಬೆಳಿಬೋದು ಸರ್. ನಮ್ಮ ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಪೂರ್ವ ಮುಂಗಾರು ಬೆಳೀತಾರೆ ಸರ್. ಅದಲ್ಲದೆ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಯಲ್ಲೂ ಸಹ ನೀರಾವರಿ ಒಂದು ಸೌಲಭ್ಯ ಇದ್ದರೆ ಬೆಳಿಬೋದು ಸರ್. ಈ ನಮ್ಮಲ್ಲಿ ಯಾಕೆ ಇದು ಬೆಳೀತಾರೆ, ನಮ್ಮಲ್ಲಿ ಇದು ನಮ್ಮ ಭಾಗದಲ್ಲಿ ಇದನ್ನು ಮುದ್ದೆ ಯೂಸ್ ಮಾಡ್ತಾರೆ ಸರ್. ನಮ್ಮಲ್ಲಿ ಜೋಳದ ಮುದ್ದೆ ಸಾಮಾನ್ಯ ರೈತರು ನಮ್ಮ ಈ ವಿಭಾಗದಲ್ಲಿ ಅದೇ ಅವ್ರಿಗೆ ನಾವು ಏನಂತೀವಿ, ಒಂದು ಉತ್ತಮವಾದ ಒಂದು ಆಹಾರ, ಜೋಳದ ಮುದ್ದೆ ಮಾಡ್ತಾರೆ ಸರ್ ಅಲ್ಲಿ. ಅದೇ ನಾವು ಉತ್ತರ ಕರ್ನಾಟಕ ಹೋದಾಗ ಅವರೇ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ತಳಿ ಸರ್. ಇದಕ್ಕೆ ಮುದ್ದೆ ನಾವೇನು ಸ್ಥಳೀಯ ಜೋಳ ಅಂತೀವಲ್ಲ, ನಾವು ಅದನ್ನು ಗುಂಡ್ಲುಪೇಟೆಯ ಸ್ಥಳೀಯ ಜೋಳ ಅಂತ ಕರಿತೀವಿ. ಅದು ಭಾಳ ಸಿಹಿಯಾಗಿರುತ್ತೆ ಸರ್. ಅದು ತುಂಬ ಸಿಹಿ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ನಾವು ಸ್ಥಳೀಯ ಜೋಳವನ್ನು ಬೆಳೆದಾಗ ಈ ಅಕ್ಕಿಗಳಿದಾವಲ್ಲ ಸರ್, ಅವು ಬಂದು ಬಹಳ ಅದನ್ನು ಹಾನಿ ಮಾಡ್ತವೆ. ಯಾಕೆ ಅಷ್ಟು ಸ್ವೀಟ್ ಇರುತ್ತಲ್ಲ, ಹಾಗಾಗಿ ಏನು ಮಾಡ್ತಾವೆ, ಹಾನಿ ಮಾಡ್ತವೆ ಸರ್. ಹಾಗಾಗಿ ಇಲ್ಲಿ ಒಂದು ಮುದ್ದೆ ಆಗಿ ಅದನ್ನ ನಮ್ಮಲ್ಲಿ ಭಾಳ ಜನ ಈಗಲೂ ಸಹ ನಮ್ಮ ಈ ಸಂಶೋಧನಾ ಕೇಂದ್ರ ಇದೆ, ಆ ಸುತ್ತಮುತ್ತ ಎಲ್ಲರೂ ಬಹಳ ಬೇಡಿಕೆ ಇದೆ. ಅದು ನಮಗೆ ಜೋಳ ಕೊಡಿ, ಯಾಕೆ ಅವರು ಸ್ಟೇಪಲ್ ಫುಡ್ ಅದು ಅವ್ರಿಗೆ. ಚಿಕ್ಕವನಾಗಿದ್ದಾಗ ನಾವು ಒಂದು ಜೋಳ ಬೆಳೆಗಾರರ ಮನೆಯಲ್ಲೇ ಬೆಳೆದು ಹುಡುಗ ಸರ್. ನಾನು ರೈತರ ಮಗನೇ. ನಾವು ಜೋಳ ಮುದ್ದೆ ತಿಂದಿದ್ದೀವಿ ಸರ್. ತುಂಬ ರುಚಿಕರವಾಗಿತ್ತು. ಮತ್ತು ಅಲ್ಲಿ ಈ ಹಾಲು ಕಟ್ಟುತ್ತಲ್ಲ ಸರ್, ಆ ಸಮಯದಲ್ಲಿ ಕಾಚಕ್ಕೆ ಅಂತ ಮಾಡ್ತಾರೆ. ಅದರಲ್ಲಿ ಅದನ್ನು ಬಡಿದು ಈ ಬೆಣಿಸ್ಕಲ್ಲಲ್ಲಿ ಬೆಂಕಿಗೆ ಹಾಕ್ಬಿಟ್ಟು ಸರ್, ಅದನ್ನ ಹಿಂಗೆ ಉಜ್ಜಿದ್ರೆ ಒಂದು ಒಳ್ಳೆ ಇದು ಬರ್ತದೆ ಸರ್, ಬಹಳ ಟೇಸ್ಟ್ ಇರುತ್ತೆ ಸರ್ ಅದು. ಅದನ್ನು ನಾವೇನು ಮಾಡ್ತೀವಿ, ಜೋಳಕ್ಕೆ ನಾವು ಸಾಮಾನ್ಯವಾಗಿ ಹೋದಾಗ ಜಮೀನಿಗೆ ಅದನ್ನು ನಾವು ಅವಾಗ ತಿಂತಾಯಿದ್ವಿ ಸರ್. ಅದು ಬಹಳ ತುಂಬ ಸವಿ ಮತ್ತು ತುಂಬ ಸಿಹಿಯಾಗಿರುತ್ತೆ ಸರ್.
ಈಗ ಆ ತಳಿಗೆ ಗುಂಡ್ಲುಪೇಟೆ ತಳಿ ಅಂತ ಕರೀತಾರ. ಅದನ್ನು ಅಲ್ಲಿ ರೈತರು ಅದನ್ನು ಸ್ಥಳೀಯವಾಗಿ ಆ ಕಾಲದಿಂದಲೂ ಅದನ್ನು ಉಳಿಸ್ಕೊ ಬಂದಿದ್ದಾರೆ ಸರ್. ಹಂಗಾಗಿ ಅದನ್ನೇ ಸ್ಥಳೀಯ ಜೋಳ ಅಂತ ಕರಿತೀವಿ. ಅದಕ್ಕೆ ಅದನ್ನ ಗುಂಡ್ಲುಪೇಟೆ ಲೋಕಲ್ ಅಂತ ಕರಿತೀವಿ ನಾವು. ಓಕೆ. ಆಗ ಆ ತಳಿಯನ್ನೇನಾದರೂ ಅಭಿವೃದ್ಧಿ ಪಡಿಸೋ ಮಾಡ್ತಾ ಇದೀವಿ ಸರ್. ಅದನ್ನೇ ಮಾಡ್ತಾ ಇದೀವಿ ಸರ್. ಈಗ ಅದರಲ್ಲಿ ತುಂಬಾನೇ ವೈವಿಧ್ಯತೆ ಇದೆ. ಹಾಗಾಗಿ ಅದನ್ನ ಈಗ ಸುಮಾರು ಒಂದು 5 ರಿಂದ 6 ಪೀಳಿಗೆಯಿಂದ ನಾವು ಅದನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಸರ್. ಈಗ ಭಾಳ ಒಂದು ಸುಧಾರಣೆ ಕಂಡಿದೆ ಸರ್. ಈಗ ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಹೊಸ ತಳಿಯಾಗಿ ಒಂದು ಬಿಡುಗಡೆ ಮಾಡೋ ಒಂದು ಯೋಚನೆ ನಮಗಿದೆ ಸರ್. ಅಲ್ವಾ? ನೋಡಿ, ಎಷ್ಟು ಸ್ಥಳೀಯ ತಳಿಗಳಿಗೆ ಎಷ್ಟು ವಿಶೇಷತೆ ಇರುತ್ತೆ. ಮತ್ತು ನೀವು ಪ್ಲಾಂಟ್ ಬ್ರೀಡರ್ ಕೂಡ ಹೌದು ಅಲ್ವಾ? ಹೌದು ಸರ್. ಅಂದರೆ ಈಗ ಅದಕ್ಕೆ ಈಗ ನಿಮ್ಮ ವಿಶ್ವವಿದ್ಯಾನಿಲಯದಿಂದಲೇ ಆ ತಳಿಯನ್ನು ಗುರುತಿಸ್ಬಿಟ್ಟು ಅದನ್ನು ಅಭಿವೃದ್ಧಿ ಪಡಿಸೋ ಪ್ರಯತ್ನನೂ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀವಿ ಈಗ ಅಲ್ವಾ? ಮಾಡ್ತಾ ಇದೀವಿ ಸರ್. ಸರ್, ಈ ಭಾಗದಲ್ಲಿ ಪೂರ್ವ ಮುಂಗಾರಿನಲ್ಲೇ ಈ ಜೋಳ ಬರೋದಕ್ಕೇನಾದರೂ ವಿಶೇಷವಾದ ಕಾರಣ ಇದೆಯಾ ಸರ್? ವಿಶೇಷವಾದ ಕಾರಣ ಇಲ್ಲಿ ಏನಾಗಿದೆ ಸರ್, ಈಗ ನಮ್ಮ ಈ ಭಾಗದಲ್ಲಿ ಮೇವಿಗೆ ಬೇರೆ ರೀತಿಯಾದ ಯಾವುದೋ ಒಂದು ಬೆಳೆ ಇಲ್ಲ ಸರ್. ಇಲ್ಲೇನು ಮಾಡ್ತಾರೆ, ಮೇವು ಬೇಕು ಅಂದರೆ ಮೊದಲು ಜೋಳಕ್ಕೆ ಹೋಗ್ತಾರೆ ಸರ್ ಇವರು. ಅದು ಮಳೆ ಬರಲಿ ಬಿಡಲಿ, ಮಳೆ ಬಂದರೆ ಸರ್ ಧಾನ್ಯ ಸಿಗುತ್ತೆ ಅವ್ರಿಗೆ ಒಂದಷ್ಟು, ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅದು ಮೇವಿಗಾಗುತ್ತೆ ಅನ್ನೋ ಒಂದು ಉದ್ದೇಶ ಸರ್ ಅವ್ರಿಗೆ. ಅದು ವರ್ಷ ಪೂರ್ತಿ ಅದನ್ನು ನಮ್ಮಲ್ಲಿ ಗೊಣಬೆ ಅಂತಾರೆ, ಮೆದೆ ಅಂತಾರೆ ಸರ್. ಅದನ್ನು ಕಡ್ಡಿನ ರಾಶಿ 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 ಇಟ್ಟು ಸರ್ ಅದನ್ನ ಒಂದ್ಸರಿ ಬೆಳೆದಿದ್ದನ್ನು ಸರ್ ವರ್ಷ ಪೂರ್ತಿ ಅವರು ಮೇವಿಗಾಗಿ ಉಪಯೋಗಿಸ್ತಾರೆ ಸರ್ ಅದು. ಹಾಗಾಗಿ ಅದನ್ನು ಒಂದು ಮೇವಿನ ಬೆಳೆಯಾಗಿಯೂ ಸಹ ನಮ್ಮಲ್ಲಿ 2 ಅಂದರೆ ನಾವು ಒಂದು ಧಾನ್ಯ ಮತ್ತು ಮೇವು ಎರಡಕ್ಕೂ ಉಪಯೋಗಿಸ್ತೀವಿ ಸರ್ ಅದನ್ನ. ಡಾಕ್ಟರ್ ಸೋಮು ಅವರೇ, ಈಗ ಮುಂಗಾರಿನ ಒಂದು ಏನು ಡಿಸ್ಟ್ರಿಬ್ಯೂಷನ್ ಬಹಳ ವೇರಿ ಆಗ್ತಾ ಇದೆ. ಹೌದು ಸರ್. ಅಂದರೆ ಈಗ ಪೂರ್ವ ಮುಂಗಾರು ಮುಂಚೆಲ್ಲಿ ಬಂದ ಹಾಗೆ ಏಪ್ರಿಲ್ ಕೊನೆ ಹೊತ್ತಿಗೆ ಬರೋದಿಲ್ಲ ಅಥವಾ ಬರುತ್ತೆ, ಈ ಥರ ಎಲ್ಲ ಇರುವಾಗ ಅದನ್ನೇನಾದರೂ ಜನ ಮುಂಗಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರಾ ಅಥವಾ ಈಗಲೂ ಪೂರ್ವ ಮುಂಗಾರು ಮಳೆಗೇನೆ ಕಾಯ್ತಾರಾ, ಹೇಗೆ ಸರ್? ಈಗ ಹೇಗೆ ಇದೆ ಈ ನಮ್ಮ ಭಾಗದಲ್ಲಿ ಸರ್, ಮೊದಲ ಮಳೆ ಬಂದ ತಕ್ಷಣ ಹೋಗೋದೇ ಜೋಳ. ಹಾಗಾಗಿ ಅವರು ಜೂನ್ ತನಕನೂ ಅವರು ಕಾಯ್ತಾರೆ ಸರ್. ಜೂನ್ ತನಕನೂ ಕಾಯ್ತಾರೆ. ಇದನ್ನ ಆಮೇಲೆ ನಾವು ಬಿತ್ತನೆನ ಸರ್ ನಾವು ಏಪ್ರಿಲ್ ಮಧ್ಯಭಾಗದಿಂದ ಹಿಡಿದು ಜೂನ್ ತನಕನೂ ನಾವು ಬಿತ್ತನೆ ಮಾಡ್ಬೋದು. ಜೂನ್ ಅಂತ್ಯದ ತನಕ ನಾವು ಬಿತ್ತನೆ ಮಾಡ್ಬೋದು ಸರ್. ಹಾಗಾಗಿ ಅದೇನು ಅಷ್ಟೊಂದು ಅದಕ್ಕೆ ಪರಿಣಾಮ ಏನು ಬೀರಲ್ಲ ಸರ್. ಅದು ಬೇರೆ ತಳಿಗಳ ಬಗ್ಗೆ ಹೇಳಿ, ಜೋಳದ ತಳಿ ಸರ್. ಈ ತಳಿಗಳು ಅಂತ ಬಂದಾಗ ಸರ್ 3 ವಿಧವಾಗಿ ಅದನ್ನ ನಾವು ವಿಂಗಡಿಸ್ತೇವೆ ಸರ್. ಮೊದಲನೇದು ದೀರ್ಘಾವಧಿ ತಳಿಗಳು, ಎರಡನೇದು ಮಧ್ಯಮಾವಧಿ ತಳಿಗಳು, ಮೂರನೇದು ಅಲ್ಪಾವಧಿ ತಳಿಗಳು ಅಂತ ಹೇಳ್ತೀವಿ ಸರ್. ಈ ದೀರ್ಘಾವಧಿ ತಳಿಗಳು ಅಂದರೆ ಸರ್ 120 ರಿಂದ 140ಗೆ ಕಟಾವು ಬರ್ತವೆ ಸರ್ ದಿನಗಳಿಗೆ. ಮಧ್ಯಮಾವಧಿ ಅಂದರೆ 100 ರಿಂದ 120 ದಿನಕ್ಕೆ ಕಟಾವು ಬರ್ತವೆ ಸರ್. ಅಲ್ಪಾವಧಿ ತಳಿಗಳು ಅಂದರೆ 100 ದಿನ ಒಳಗಡೆ ಅಂದರೆ 90 ರಿಂದ 100 ದಿನಕ್ಕೆ ಕಟಾವು ಬರುತ್ತೆ ಸರ್. ಈ ನಾವು ಏನು ಈಗ ಒಂದು ಈ ನಾರ್ಮಲ್ ರೈನ್ಫಾಲ್ ಅಂತೀವಲ್ಲ, ಈಗ ಜೂನ್ ಶುರು ಆದರೆ ನಾವು ದೀರ್ಘಾವಧಿ ತಳಿಗಳಿಗೆ ಹೋಗ್ಬೋದು ಸರ್. 140 ದಿನ, ಬಟ್ ಇಳುವರಿ ಜಾಸ್ತಿ ಇರುತ್ತೆ ಸರ್. ಹಾಗಾಗಿ ಅದಕ್ಕೆ ಹೋಗ್ತೀವಿ. ಈಗ ಈ ಸರಿ ಆಯಿತು, ಈ ಮಳೆ ವೈಪರೀತ್ಯ, ಈಗ ಜೂನಲ್ಲಿ ಮಳೆನೇ ಆಗಲಿಲ್ಲ ನಮಗೆ, ಜುಲೈಗೆ ಆ ಥರ ಹೋದಾಗ ಅವಾಗ ಮಧ್ಯಮಾವಧಿ ತಳಿಗಳಿಗೆ ಹೋಗ್ತೀವಿ ಸರ್. ಮಧ್ಯಮಾವಧಿ ತಳಿ ನಾವು ದೀರ್ಘಾವಧಿ ತಳಿಗಳಿಗೆ ನಾವು ಅವುಗಳನ್ನ ಹೋಲಿಕೆ ಮಾಡಿದಾಗ ಇಳುವರಿ ಅದು ದೀರ್ಘಾವಧಿ ತಳಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಸರ್. ಮೇವು ಸಹ ಸ್ವಲ್ಪ ಇಳುವರಿ ಕಡಿಮೆ ಇರ್ತದೆ. ಆಗಲೂ ಸಹ ನಮಗೇನಾದ್ರು ಮಳೆ ಬರಲೇ ಇಲ್ಲ ಅಂದರೆ ಆಮೇಲೆ ಅಲ್ಪಾವಧಿ ತಳಿಗಳಿಗೆ ಹೋಗ್ತೀವಿ ಸರ್. ಈ ಅಲ್ಪಾವಧಿ ತಳಿಗಳು ಸಹ ದೀರ್ಘಾವಧಿ ಮತ್ತು ಮಧ್ಯಮಾವಧಿ ತಳಿಗಳಿಗಿಂತ ಇಳುವರಿ ಕಡಿಮೆ ಇರುತ್ತೆ ಸರ್, ಬಟ್ ಇಳುವರಿ ಕೊಡ್ತದೆ. ಇಳುವರಿ ಅಂತೂ ಖಂಡಿತ ಬಂದೇ ಬರ್ತದೆ. ಈ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಈಗ ನಮ್ಮ ರೈತರಲ್ಲಿ ಏನಾಗುತ್ತೆ, ಕೆಲವು ಸರಿ ಈ ಸರಿ ಮಳೆ ಬೀಳಲಿಲ್ಲ, ಮಧ್ಯಮಾವಧಿ ತಳಿಗಳಿಗೆ ಅದು ಸೂಕ್ತವಾದ ಸಮಯದಲ್ಲಿ ಏನು ಮಾಡ್ತಾರೆ ಅವರಲ್ಲಿ ಯಾವುದಿದೆ ಈ ದೀರ್ಘಾವಧಿ ತಳಿಗಳನ್ನ ಹಾಕ್ಬಿಡ್ತಾರೆ. ಅವಾಗ ಏನಾಗುತ್ತೆ ಸರ್ ಅಂದರೆ ಅದು ಇಳುವರಿ ಬರಲ್ಲ ಒಂದು, ಮತ್ತು ಕಾಳು ಕಟ್ಟಲ್ಲ, ಹಾಗಿರುತ್ತೆ. ಹಂಗಾಗಿ ಯಾರೇ ರೈತರು ಸಹ ವಿವಿಧ ಕಾಲಕ್ಕೆ ಸೂಕ್ತವಾದ ತಳಿಗಳನ್ನು ಬಗ್ಗೆ ತಿಳ್ಕೊಂಡು ಆ ಒಂದು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಅವ್ರು ಬಿತ್ತನೆ ಮಾಡಿದ್ರೆ ಖಂಡಿತವಾಗಿ ಅವರಿಗೆ ಒಂದು ಒಳ್ಳೆ ಇಳುವರಿ. ದೀರ್ಘಾವಧಿನಲ್ಲಿ ಯಾವ್ಯಾವ ತಳಿ ಇದೆ ಸರ್ ಹೆಸರಿಸೋದಾದ್ರೆ? ಸರ್ ದೀರ್ಘಾವಧಿ ತಳಿಗ ನಾವು ಹೇಳಬೇಕು ಅಂದರೆ ನಮ್ಮಲ್ಲಿ ಈಗ CSV ಅಂತ CSV ಸೀರೀಸ್ ಅಂತ ಇದೆ ಸರ್. CSV 27 ಇದೆ, CSV 30 ಇದೆ, ಅವುಗಳಿದ್ದೇವೆ ಸರ್. ನಮ್ಗೆ ಅಲ್ಪಾವಧಿ ತಳಿ ಅಂದರೆ ಬಂದು CSV 17 ಅಂತ ಇದೆ ಸರ್. ಅದು ಸುಮಾರು ಒಂದು 90-95 ದಿನಕ್ಕೆ ನಮಗೆ ಕಟಾವು ಬಂದ್ಬಿಡುತ್ತೆ ಸರ್. ಅದು ಮಧ್ಯಮಾವಧಿ ತಳಿ ಆದರೆ ಮಧ್ಯಮಾವಧಿ ತಳಿಗಳು ಅದೇ ಸರ್, ಎಲ್ಲ CSV ಇದರಿಂದ ಶುರು ಆಗುತ್ತೆ ಸರ್. ಮುಂಚೆ CSH ಅಂತ ಬರ್ತಿತ್ತು ಮೊದಲು ಅದು ಸಂಕೀರ್ಣ ತಳಿ ಸರ್. ಅದೇ ಹೇಳ್ತೀನಿ, ಅದು CSH ಅಂದರೆ ಸಂಕೀರ್ಣ ತಳಿ, ಹೈಬ್ರಿಡ್ ಸರ್ ಅದು. CSH ಈಗಲೂ ಇದೆ ಸರ್. ಅದು ಈಗ ಮೊದಲು ನೀವನ್ನೇ CSH 1 ಇತ್ತು, ಈ CSH 14 ನಮ್ಮ ಭಾಗದಲ್ಲಿ ಭಾಳ ಪಾಪ್ಯುಲರ್ ಇದೆ ಸರ್. CSH 14 ಬಟ್ CSH 30 ತನಕ ಈಗ ನಮಗೆ ಮುಂದೆ ಹೋಗಿದ್ದೀವಿ ಸರ್. ಈಗ ನಾವು ಹೈಬ್ರಿಡ್ ಸರ್ ಅವು.
ಈ ಹೈಬ್ರಿಡ್ ಇನ್ನೂ ಒಂದು ಹೇಳ್ತೀನಿ ಸರ್ ನಿಮಗೆ. ಈ ಹೈಬ್ರಿಡ್ಡು ಮತ್ತು ತಳಿಗಳ ಬಗ್ಗೆ ಏನು ವ್ಯತ್ಯಾಸ ಇದೆ ಅಂತ ಮೊದಲು ತಿಳ್ಕೊಬೇಕು ಸರ್ ರೈತರು. ಸರ್, ಈ ಹೈಬ್ರಿಡ್ ಅಂದರೆ ನಿಮಗೆ ಗೊತ್ತಿದೆ, ಎರಡು ಒಂದು ಸಸ್ಯಗಳ ಪ್ರಭೇದಗಳನ್ನು ನಾವು ಸಂಯೋಗ ಮಾಡಿ ಒಂದು ಬರುವಂಥ ತಳಿಗಳಿಗೆ ನಾವು ಹೈಬ್ರಿಡ್ ತಂದೆ ತಾಯಿ ಒಂದು ತಂದೆ ಇರುತ್ತೆ, ಆಯ್ಕೆ ಮಾಡ್ತೀವಿ. ಅದನ್ನು ಸಂಯೋಗ ಮಾಡಿ ಏನು ಬರುತ್ತಲ್ಲ ಸರ್ ಅದನ್ನು ನಾವು ಹೈಬ್ರಿಡ್ ಅಂತ ತಳಿತೀವಿ ಅಥವಾ F1 ಅಂತ ಕರಿತೀವಿ. ವೆರೈಟಿ ಅಂದರೆ ಸರ್ ಅದ್ರಲ್ಲಿ ಏನಿಲ್ಲ, ಅದು ಅವಾಗ ಅನಾದಿ ಕಾಲದಿಂದನೂ ಬಂದಿರ್ತದೆ. ಈ ವೆರೈಟಿಗಳಂದರೆ ತಳಿಗಳನ್ನು ಸರ್, ಈ ವರ್ಷ ಬೆಳೆದ ತಳಿಗಳನ್ನು ನೀವು ಮುಂದಿನ ವರ್ಷ ತನಕನೂ ಆ ಬೀಜನ ಉಪಯೋಗಿಸ್ಬೋದು ಸರ್, ಯಾವುದೇ ರೀತಿ ವ್ಯತ್ಯಾಸ ಏನಾಗಲ್ಲ. ಬಟ್ ನೀವು ಹೈಬ್ರಿಡ್ ತಳಿ ಅಂತ ಬಂದಾಗ ಸರ್, ಹೈಬ್ರಿಡ್ಗಳನ್ನು ನೀವು ಒಂದೇ ವರ್ಷ ಮಾತ್ರ ಉಪಯೋಗಿಸೋಕ್ಕೆ ಸಾಧ್ಯ ಸರ್. ನೀವು ಮತ್ತೆ ತದನಂತರ ನೀವು ಮುಂದಿನ ವರ್ಷಕ್ಕೆ ನೀವು ಹೈಬ್ರಿಡ್ ಅಥವಾ ಹೋದಾಗ ಮತ್ತೆ ನೀವು ಹೊಸ ಬೀಜಗಳನ್ನ ಕೊಂಡ್ಕೊಳ್ಬೇಕು ಸರ್. ಓಕೆ, ಆಗಿದೆ. ಹಾಗಾಗಿ ನೀವು ಹೈಬ್ರಿಡ್ ಅಥವಾ ಸಂಕರಣ ತಳಿಗಳನ್ನು ಪ್ರತಿ ವರ್ಷ ನೀವು ಯೂಸ್ ಮಾಡೋಕ್ಕಾಗಲ್ಲ ಸರ್. ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಕೇಳುಗರೆ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 12ನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ, ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಸರಣಿಯ ಕೇಳುಗರು, ಆಸಕ್ತರು ಇದೇ ತಿಂಗಳ 12ನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಈಗ CSV ಅಂತಂದ್ರೆ ಅದನ್ನ ಬಿತ್ತನೆ ಬೀಜಕ್ಕಾಗಿ ಎಲ್ಲಿ ಹೋಗಬೇಕು, ನಿಮ್ಮಲ್ಲೇ ಸಿಗುತ್ತಾ ಸರ್? ನಾವು ಈಗ ನಮ್ಮದು ಹೊಸದು ಯೋಜನೆ ಆದ್ರಿಂದ ಸರ್, ನಾವು ಏನಾದ್ರು ನಮ್ಮ ರೈತರು ಏನಾದ್ರು ನಮ್ಗೆ ಹೇಳಿದ್ರೆ ನಾನು ಹೈದರಾಬಾದಿಂದ ನಾವು ಅದನ್ನ ತರಿಸ್ಕೊಡ್ತೀವಿ ಸರ್. ಈಗ ನಮ್ಮಲ್ಲಿ ಅದಕ್ಕೆ ಈಗ ಒಂದು ಹೊಸ ತಳಿ ನಾವು ಬಿಡುಗಡೆ ಮಾಡ್ತಾಯಿದ್ದು CNGS ಅಂತ ಸರ್. CNGS ಸರ್, ಚಾಮರಾಜನಗರ ಗ್ರೈನ್ ಸೋರ್ಗಮ್ ಅಂತ. ಈಗ ಅದು ಬಿಡುಗಡೆ ಹಂತದಲ್ಲಿ ಇದೆ ಸರ್. ಈಗ ನಮ್ಮಲ್ಲಿ ಅದನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ವಿಶೇಷ ತಳಿದು ಸರ್ ಅದು ಏನಂದರೆ ಅದು ಡ್ಯೂಯಲ್ ಪರ್ಪಸ್ ಸರ್. ಮೇವಿನ ಇಳುವರಿನೂ ಚೆನ್ನಾಗಿದೆ ಮತ್ತು ಈ ಧಾನ್ಯದ ಇಳುವರಿನೂ ಚೆನ್ನಾಗಿದೆ ಸರ್. ಧಾನ್ಯದ ಇಳುವರಿ ಬಂದು ನಮಗೆ ಹತ್ತಿರ ಒಂದು 35 ರಿಂದ 38 ಕ್ವಿಂಟಾಲ್ ಹೆಕ್ಟೇರ್ಗೆ ಸಿಗುತ್ತೆ ಸರ್. ಒಂದು 10 ರಿಂದ 12 ಟನ್ಸು ಮೇವಿನ ಇಳುವರಿಯನ್ನು ಕೊಡ್ತಾ ಇದೆ ಸರ್. ಇದಲ್ಲದೆ ನಾವು ಒಂದು ನಿಮ್ಗೆ ಯಾವಾಗ ಹೇಳಿದೆ ನಾನು, ಇಂದಿನ ವರ್ಷ ನಾವು ಒಂದು ಮೇವಿನ ಜೋಳದ ತಳಿಯನ್ನು ಬಿಡುಗಡೆ ಮಾಡಿದ್ದೀವಿ ಸರ್. ಅದು 56 ರಿಂದ 58 ಟನ್ ಕೊಡುತ್ತೆ ಸರ್ ಹೆಕ್ಟೇರ್ಗೆ ಮೇವಿನ ಇಳುವರಿ. ಅದು ಮೇವಿನ ಜೋಳ. ಏನು ಹೆಸರು ಅದ್ರದ್ದು? CNFS ಅಂತ ಸರ್, ಚಾಮರಾಜನಗರ ಫಾಡರ್ ಸೋರ್ಗಮ್ ಅಂತ. ಈ 2 ತಳಿಗಳನ್ನ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ಅದನ್ನು ನೀವು ಹೇಳ್ದಂಗೆ ದೊಡ್ಡ ಮಟ್ಟದಲ್ಲಿ ಅದನ್ನು ನಾವು ಪ್ರೊಡಕ್ಷನ್ ಮಾಡಿ ರೈತರಿಗೆ ನಾವು ವಿತರಿಸ್ತೀವಿ ಸರ್. ಯಾಕಂದರೆ ಹೊಸದಾಗಿ ನಮ್ಮದು ಒಂದು ಯೋಜನೆ ಶುರುವಾಗಿರೋದ್ರಿಂದ ಇದಾಗಿದೆ. ಬೀಜೋತ್ಪಾದನೆಗೂ ಅವಕಾಶ ಇದೆಯಾ? ಮಾಡ್ತೀವಿ ಸರ್, ಬೀಜೋತ್ಪಾದನೆ ನಾವು ಮಾಡ್ತೀವಿ. ಅಂದರೆ ಇಲ್ಲೇ ಚಾಮರಾಜನಗರದಲ್ಲೇ ಬೀಜೋತ್ಪಾದನೆ ಮಾಡ್ತೀರಾ ಅಥವಾ ಬೇರೆ ಕಡೆ ಮಾಡ್ತೀರಾ? ಚಾಮರಾಜನಗರದಲ್ಲಿ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತಾ ಇದ್ದೀವಿ ಸರ್. ನಮ್ಮಲ್ಲಿ ಈಗ NSP ಅಂತ ಒಂದು ನ್ಯಾಷನಲ್ ಸೀಡ್ ಪ್ರಾಜೆಕ್ಟ್ ಅಂತ ನಮ್ಮ JKVK ಬೆಂಗಳೂರಲ್ಲಿದೆ. ಅವ್ರ ಸಹಯೋಗದಲ್ಲೂ ಸಹ ನಾವು ಬೀಜೋತ್ಪಾದನೆಯನ್ನು ಮಾಡ್ಕೊಳ್ತೀವಿ ಸರ್. ಈಗ ಅಂದರೆ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಜೋಳವನ್ನು ಬಿತ್ತನೆ ಮಾಡೋರಿಗೆ ವಿಶೇಷವಾದ ತಳಿ ಇದೆ, ಅದನ್ನು ಅವರು ಬಳಕೆ ಮಾಡಬೇಕು ಸರ್. ಮತ್ತೆ ತಾವೇ ಹೇಳಿದ ಹಾಗೆ ಸ್ಥಳೀಯ ತಳಿಯನ್ನು ಕೂಡ ತಾವು ಇಂಪ್ರೂವೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ವೇ? ಅದರಲ್ಲಿ ಬೆರಕೆ ಇರ್ಬೋದು, ಬೇರೆ ಬೇರೆ ಕಡೆ ಮಿಕ್ಸ್ ಆಗಿರ್ಬೋದು. ಬೆರಕೆ ಏನಾಗಿದೆ ಸದೇನಾಗಿದೆ, ಭಾಳ ಒಂದು ವೈವಿಧ್ಯತೆ ಇದೆ ಸರ್. ಅಂದರೆ ನಾವು ಈ ಒಂದು ಜಮೀನಲ್ಲಿ ಆ ಬೆಳೆಯನ್ನು ನೋಡಿದಾಗ ಸರ್ ಭಾಳ ವೈವಿಧ್ಯತೆ. ಅಂದರೆ ಈಗ ಒಂದು ಎತ್ತರ ಇರ್ಬೋದು ಸರ್, ಆ ಒಂದು ಈ ಏನಂತೀವಿ ತೆನೆಯ ಗಾತ್ರ ಇರ್ಬೋದು, ಆಮೇಲೆ ತೆನೆ ಕಾಳಿರ್ಬೋದು. ಅದರಲ್ಲಿ ಏನಿದೆ ಭಾಳ ವ್ಯತ್ಯಾಸ ಕಾಣ್ತಿದೆ ಸರ್. ಅದಕ್ಕೆ ಏನು ಮಾಡ್ತೀನಿ, ನಮಗೆ ಯಾವುದು ಸೂಕ್ತವಾಗುತ್ತೋ ಅಂಥ ಒಂದು ತೆನೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ನಾನು ಮುಂದಕ್ಕೆ ಕೊಂಡೊಯ್ತಾ ಇದ್ದೀನಿ ಸರ್. ಈಗ ಅಂದಲ್ಲಿ ನಿಮ್ಗೆ ಯಾವಾಗ ಹೇಳಿದೆ, ನನಗೆ ಸುಮಾರು 5 ರಿಂದ 6 ಪೀಳಿಗೆ ಅಷ್ಟು ನಾನು ಆಲ್ರೆಡಿ ಈಗ ಅದನ್ನ ಆಯ್ಕೆ ಮಾಡಿದ್ದೀನಿ ಸರ್. ಈಗ ಆಯ್ಕೆ ಮಾಡಿ ಇನ್ನೊಂದು 2-3 ವರ್ಷದಲ್ಲಿ ಅದನ್ನ ಇನ್ನೊಂದು ಅದೇ ಸ್ಥಳೀಯ ಜೋಳ ಗುಣಲಕ್ಷಣ ಹೊಂದಿರುವಂತಹ ಒಂದು ಹೊಸ ಒಂದು ತಳಿಯನ್ನು ಬಿಡುಗಡೆ ಮಾಡೋ ಒಂದು ಉದ್ದೇಶ ನಮಗೆ ಇದೆ ಸರ್. ಬೇರೆ ಬೇರೆ ಭಾಗದಲ್ಲಿರುವಂತಹ ಜೋಳದ ತಳಿ ಪ್ರಯೋಗ ಏನಾದ್ರು ಮಾಡ್ತಾ ಇದ್ದೀರಾ? ಈಗ ಧಾರವಾಡದಲ್ಲಿದೆ,
ಮತ್ತು ಬಿಜಾಪುರದ ಕಡೆ ಇದೆ, ಗುಲ್ಬರ್ಗ ಕಡೆ ಇದೆ. ಆ ತಳಿನೂ ಇಲ್ಲಿ ನಮಗೆ ಸೂಕ್ತ ಆಗುತ್ತೋ ಇಲ್ವೋ? ಸರ್ ಅದನ್ನು ನಾವು ಮೊದಲಿಂದನೂ ಮಾಡ್ಕೊಬರ್ತಾ ಇದ್ದೀವಿ ಸರ್. ಅದು ನಮ್ಮ ವಿಭಾಗ ಶುರುವಾದಾಗಲಿಂದನೂ ಅದನ್ನು ಮಾಡ್ಕೊಬರ್ತಾ ಇದ್ದೀವಿ ಸರ್. ನಾವು ಈ TSP ಅಂತ ಹೇಳ್ತೀವಿ, ಅಂದರೆ ಟ್ರೈಬಲ್ ಸಬ್ ಪ್ಲ್ಯಾನ್ ಅಂತ, ಗಿರಿಜನ ಕಲ್ಯಾಣ ಉಪಯೋಗ ನಿಧಿ ಅಂತ ಒಂದು ನಮಗೆ ಪ್ರೋಗ್ರಾಮ್ ಬರುತ್ತೆ ಸರ್. ಅದರಲ್ಲಿ ನಾನು ಸುಮಾರು ಕಡೆಯಿಂದ, ಬೇರೆ ಕಡೆಯಿಂದ ಅವಾಗ ಜೋಳದ ಒಂದು ತಳಿಗಳನ್ನು ತರಿಸಿ ಇಲ್ಲಿ ತುಂಬ ಜನಕ್ಕೆ ನಾನು ಕೊಟ್ಟಿದ್ದೀನಿ ಸರ್, ಗಿರಿಜನರಿಗೆ. ಸಾಮಾನ್ಯವಾಗಿ ಹಾಡಿಗಳಲ್ಲಿ ಸರ್, ಈ ಬಂಡೀಪುರದ ಹತ್ರ ಹೋದರೆ ನಮಗೆ ಸುಮಾರು ಹಾಡಿಗಳಿದ್ದಾವೆ ಸರ್. ಅವರಿಗೆ ಬೀಜಗಳನ್ನು ಕೊಟ್ಟಿದ್ದೀವಿ. ಅದು ತುಂಬಾ ಚೆನ್ನಾಗಿ ಅವರಿಗೆ ಒಂದು ಇಳುವರಿ ಕೊಟ್ಟಿದೆ. ಅವರು ನಮ್ಮ ಈಗ ಪ್ರತಿ ಸಾರಿ ಹೋದಲ್ಲಿ ನಮಗೆ ಹೋದಾಗ ಕೇಳೋದೊಂದೇ, ಅವರು ನಂಗೆ ಜೋಳ ಕೊಡಿ, ತುಂಬ ಚೆನ್ನಾಗಿ ಬರ್ತಿದೆ ಜೋಳ ಕೊಡಿ ಅಂತ. ಈ ನಮ್ಮ ಯೋಜನೆಯಲ್ಲಿ ಸರ್, ಈ ಭಾರತದಲ್ಲಿ ಯಾವ ಯೋಜನೆ ಇಲ್ಲಿ ಯಾವ ತಳಿಗಳನ್ನ ಅವರು ಸಂಶೋಧನೆ ಮಾಡ್ತಾರೋ ಅಷ್ಟು ತಳಿಗಳನ್ನು ನಮ್ಮಲ್ಲಿ ನಾವು ಇಲ್ಲಿ ಒಂದು ಟ್ರಯಲ್ ಅಂತ ಮಾಡ್ತೀವಿ. ಅದನ್ನ ನಾವು ಇಲ್ಲಿ ಸಂಶೋಧನೆ ಮಾಡ್ತೀವಿ, ಬಿತ್ತನೆ ಮಾಡಿ ಸಂಶೋಧನೆ ಮಾಡ್ತೀವಿ ಸರ್. ಒಂದು ವರ್ಷಕ್ಕೆ ಸರ್ ಸುಮಾರು, ಅಂದರೆ ನೀವು ನಂಬಲ್ಲ, ಸುಮಾರು ಒಂದು 80ರಿಂದ 90 ತಳಿಗಳನ್ನು ನಾವು ಇಲ್ಲಿ ನಾವು ನಮ್ಮ ಒಂದು ಸಂಶೋಧನೆಯನ್ನು ಒಳಪಡಿಸ್ತೀವಿ ಇಲ್ಲಿ. ಅಂದರೆ ನಿಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾಡ್ತೀರಿ? ಹೌದು ಸರ್, ಅದು ಮಾಡಲೇಬೇಕು. ರೈತರ ಜಮೀನಲ್ಲೂ ಮಾಡ್ತೀರಾ? ರೈತರ ಜಮೀನಲ್ಲಿ ಸರ್ ನಾವು ಅದನ್ನು ಒಂದು ಹಂತಕ್ಕೆ ತಂದ ಮೇಲೆ, ಯಾಕಂದ್ರೆ ನಾವು ನೇರವಾಗಿ ಇದನ್ನು ರೈತರ ಜಮೀನು ಕೊಟ್ಬಿಟ್ರೆ ಸರ್, ಅಲ್ಲಿ ಏನಾದ್ರು ವ್ಯತ್ಯಾಸ ಆಯಿತು ಅಂದರೆ ಅದು ತುಂಬ ಬೇರೆ ರೀತಿಯಾದ ತೊಂದರೆ ಆಗುತ್ತೆ ಅವ್ರಿಗೆ. ಅದಕ್ಕೇನು ಮಾಡ್ತೀವಿ, ನಾವು ಅದನ್ನು ನಮ್ಮಲ್ಲಿ ನೋಡ್ತೀವಿ ಸರ್. ನಮ್ಮಲ್ಲಿ ನೋಡಿ ಆಮೇಲೆ ನಾವು ಅದನ್ನು ನಮ್ಮಲ್ಲಿ ಚೆನ್ನಾಗಿ ಬಂದರೆ ನಾವೇನು ಮಾಡ್ತೀವಿ, ನಮ್ಮಲ್ಲಿ ಒಂದು ಸ್ಟೇಷನ್ ಟ್ರಯಲ್ ಅಂತ ಮೊದಲನೇ ಹಂತ ಏನು ಮಾಡ್ತೀವಿ ಸರ್, ಸ್ಟೇಷನ್ ಟ್ರಯಲ್ ಅಂದರೆ ಅದಕ್ಕೆ ನಮ್ಮ ಸ್ಥಳದಲ್ಲೇ, ನಮ್ಮ ಕೇಂದ್ರದಲ್ಲೇ ಅದನ್ನು ನಾವು ಒಂದ್ಸರಿ ಸಂಶೋಧನೆ ಮಾಡ್ತೀವಿ. ಯಾರ ಜೊತೆ ಸಂಶೋಧನೆ ಮಾಡ್ತೀವಿ ಅಂದರೆ ಸರ್, ಈಗ ಏನು ಇಲ್ಲಿ ನಮ್ಮಲ್ಲಿ ಇರುವಂತಹ ರೈತರಲ್ಲಿ ಇರುವಂತಹ, ನಮ್ಮಲ್ಲಿ ಇರುವಂತಹ ಈ ಚೆಕ್ ತಳಿ ಅಂದರೆ ಹೋಲಿಕೆ, ಈಗ ಆಲ್ರೆಡಿ ಬಿಡುಗಾರೆ ತಳಿಗೂ ಹೋಲಿಕೆ ಮಾಡಿ ಅದಕ್ಕಿಂತ ಅದು ಉತ್ತಮವಾಗಿದೆ ಅಂದಾಗ ಏನು ಮಾಡ್ತೀವಿ, ಅದನ್ನು ಮುಂದಿನ ಹಂತಕ್ಕೆ ತಗೊಂಡು ಹೋಗ್ತೀವಿ ಸರ್. ಹಾಗೆ ಅದನ್ನೇ ಅಂತ ಕರಿತೀವಿ ನಾವು. ನೆಕ್ಸ್ಟ್ MLT ಅಂದರೆ ಬಹುಸ್ಥಳ ಪ್ರಯೋಗ ಅಂತ ಕರಿತೀವಿ. ಆ ಬಹುಸ್ಥಳ ಪ್ರಯೋಗದಲ್ಲಿ ಅಂದರೆ ನಾವು ಸುಮಾರು ಕಡೆ ಅದನ್ನ ನಾವು ಮತ್ತೆ ಅದನ್ನ ಸಂಶೋಧನೆ ಒಳಪಡಿಸ್ತೀವಿ ಸರ್. ಅಲ್ಲೂ ಅದು ಚೆನ್ನಾಗಿ ಬಂತು ಅಂದರೆ ಆಮೇಲೆ ನೀವು ಹೇಳ್ದಂಗೆ ಅದನ್ನ ಫಾರ್ಮ್ ಟ್ರಯಲ್ ಅಂತ ಮಾಡ್ತೀವಿ ಸರ್. ಫಾರ್ಮ್ ಟ್ರಯಲ್ ಮಾಡೋದು KSD ಅಂದರೆ ನಮ್ಮ ಕೃಷಿ ಇಲಾಖೆಯವ್ರು ಮಾಡ್ತಾರೆ. ಅವರು ರೈತರ ಜಮೀನಲ್ಲಿ ಅದನ್ನ ಸಂಶೋಧನೆ ಒಳಪಡಿಸ್ತಾರೆ ಸರ್. ಮೊದಲು ಆ ರೈತರ ಜಮೀನಲ್ಲಿ ನೋಡಿ ಅದು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಆಮೇಲೆ ನಾವು ಅದನ್ನ ಮುಂದಿನ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಸರ್. ಕೇಳುಗರೆ, ಇದೇ ತಿಂಗಳ 10ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ವಲಯ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ HM ನಾಗರಾಜ್ ಹಾಗೂ ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ STD ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಡಾಕ್ಟರ್ ಸೋಮು ಅವರೇ, ಚಿಕ್ಕ ವಯಸ್ಸಿನಿಂದ ಜೋಳದ ಬೇಸಾಯವನ್ನು ನೋಡ್ತಾನೆ ಬೆಳೆದೋರ್ತಾವೆ ಅಲ್ವಾ? ಈಗ ಅವತ್ತಿಗೂ ಇವತ್ತಿಗೂ ಬೇಸಾಯ ವಿಧಾನದಲ್ಲಿ ಏನಾದರೂ ಮಹತ್ತರವಾದ ಬದಲಾವಣೆ ಆಗಿದೆ ಅಥವಾ ಆಗಬೇಕು ಅಂತ ಏನಾದ್ರು ಅನಿಸುತ್ತೆ ತಮಗೆ? ಸರ್, ಮಹತ್ತರ ಬದಲಾವಣೆ ಅಂದರೆ ಅವಾಗ ಎಲ್ಲ ರೈತರು ಭಾಳ ಒಂದು ಕಷ್ಟಪಟ್ಟು ಹೇಳ್ಬೇಕು ಅಂದರೆ ತುಂಬಾ ಪರಿಶ್ರಮದಿಂದ ಒಂದಷ್ಟು ಅವರು ಬೆಳೀತಾಯಿದ್ರು, ಭಾಳ ಇಂಟ್ರೆಸ್ಟಿಂದ ಮಾಡ್ತಿದ್ರು ಸರ್. ಅವಾಗ ಈಗೇನಾಗಿದೆ ಅಂದರೆ ಟೆಕ್ನಾಲಜಿ ಎಲ್ಲ ಇದೆ ಸರ್, ಇಲ್ಲೂ ಮಾಡ್ತಾಯಿದ್ದಾರೆ, ನಾವು ಇಲ್ಲ ಅಂತ ಹೇಳಲ್ಲ. ಮೊದಲೆಲ್ಲ ಏನು ಮಾಡ್ತೀವಿ ಸರ್, ಈಗ ನೀವು ಹೇಳ್ದಂಗೆ ಈಗ ನಾವು ಬಿತ್ತನೆ ಬೀಜ ಅಂತ ಇದ್ದಾಗ ಅದಕ್ಕೆ ಶಿಫಾರಸು ಮಾಡಿದ ಒಂದಷ್ಟು ಬಿತ್ತನೆ ಬೀಜಗಳನ್ನೇ ಹಾಕ್ಬೇಕು. ಈಗ ಜೋಳದಲ್ಲಿ ಅಂದರೆ 3 kg ಎಕರೆಗೆ ಅಂತೀವಿ ನಾವು. ಅದಕ್ಕೆ ಸಾಲಿಂದ ಸಾಲಿಗೆ 37.5 ಅಂತ ಹೇಳ್ತೀವಿ ಸರ್, ಅಷ್ಟೇ ಹಾಕ್ಬೇಕು ಶಿಫಾರಸು. ಬಟ್ ನಮ್ಮಲ್ಲಿ ಏನು ಮಾಡ್ತಾರೆ ಜನಗಳು, ಈಗ ಹೋಗಿ ಎರ್ಚಿಬಿಡ್ತಾರೆ ಸರ್, ಚೆಲ್ಲರಾಗಿ ಅಂತೀವಲ್ಲ, ಎರ್ಚಿಬಿಡ್ತಾರೆ. ಎರ್ಚಿದಾಗ ಏನಾಯ್ತು ನಿಮಗೆ, ಅದು ಬಿತ್ತನೆ ಬೀಜ ಪ್ರಮಾಣ ಜಾಸ್ತಿ ಬೇಕಾಗತ್ತೆ. ಎರ್ಚಿಬಿಟ್ಟು ಅವರು ಸಾಲು ಹೊಡೆದ್ಬಿಡ್ತಾರೆ ಸರ್. ಹಾಗಾಗಿ ನಾವೇನು ಅವ್ರನ್ನ ಕೇಳ್ಕೊತೀವಿ ಅಂದರೆ, ಏನು ನಮ್ಮಲ್ಲಿ ಆ ಒಂದು ಪದ್ಧತಿ ಇದೆಯಲ್ಲ, ಏನು ಈಗ ಸಾಲಲ್ಲೇ ಬಿತ್ತನೆ ಮಾಡಬೇಕು, ಶಿಫಾರಸು ಮಾಡಿದಂಥ ಬಿತ್ತನೆ ಬೀಜಗಳನ್ನೇ ಹಾಕಬೇಕು ಮತ್ತು ಶಿಫಾರಸು ಮಾಡಿದ್ದ ಗೊಬ್ಬರಗಳನ್ನೇ ಉಪಯೋಗಿಸ್ಬೇಕು ಅಂತ ನಾವು ಹೇಳ್ತಾನೆ ಬರ್ತಿರ್ತೀವಿ. ಅದನ್ನು ಎಲ್ಲರೂ ಅಂತ ಹೇಳಲ್ಲ, ಸುಮಾರು ರೈತರು ಅದನ್ನು ಚಾಚು ತಪ್ಪದೆ ಪಾಲಿಸ್ತಾರೆ ಸರ್. ಸುಮಾರು ಉದಯೋನ್ಮುಖ ರೈತಗಳಿದ್ದಾರೆ, ಪ್ರಗತಿಪರ ರೈತರು ಇದ್ದಾರೆ, ಅವರೆಲ್ಲ ಮಾಡ್ತಾರೆ. ಇನ್ನೂ ಒಂದಷ್ಟು ಅವ್ರಿಗೆ
ಮನವರಿಕೆ ಮಾಡಬೇಕು ಅಂತ ಅಷ್ಟೇ ಸರ್. ರೈತರಿಗೆ ಮನವರಿಕೆ ಮಾಡಬೇಕು ಇದನ್ನು. ಅಲ್ಲ, ಈಗ ನಿಮ್ಮ ಪ್ರಕಾರ ಜೋಳದಲ್ಲಿ ಸುಧಾರಿತ ಬೇಸಾಯ ವಿಧಾನ ಅಂದರೆ ಬೀಜದಿಂದ ಹಿಡಿದು ಬೀಜದವರೆಗೆ ಏನೇನು ಮಾಡಬೇಕು ದಯಮಾಡಿ ಹೇಳ್ಬೋದು ಸರ್. ಈಗ ಬೀಜದಿಂದ ನಾವು ಮೊದಲೇ ಹೇಳಿದೆ ಸರ್, ಮೊದಲು ಬಿತ್ತನೆ ಮಾಡಬೇಕು ಅಂದಾಗ ಶಿಫಾರಸು ಮಾಡಿದ ತಳಿಗಳನ್ನೇ ಉಪಯೋಗಿಸ್ಬೇಕು ಸರ್. ಈಗ ಯಾವ್ಯಾವ ತಳಿ ಬಳಸ್ಬೋದು ಅಂತೀರಿ ಸರ್? ಈಗ ಸುಮಾರು ತಳಿಗಳಿದ್ದಾವೆ ಸರ್, ಜೋಳದ ಸುಮಾರು ತಳಿಗಳಿದ್ದಾವೆ. ಬಟ್ ನಮ್ಮ ಭಾಗದ ರೈತರು ಈಗಲೂ ಸ್ಥಳೀಯ ಒಂದು 80% ಸ್ಥಳೀಯ ಜೋಳನ ಉಪಯೋಗಿಸ್ತಾ ಇದ್ದಾರೆ. ನಾವೀಗ ಅದ್ರ ಬಗ್ಗೆ ಅದಕ್ಕೆ ನಾವು ಒಂದು ಯಾವಾಗ ನಾವು ಈ ಟ್ರೈನಿಂಗ್ ಅಂತ ಪ್ರೋಗ್ರಾಮ್ ಮಾಡಿದಾಗ ನಾವು ಹೊಸ ಹೊಸ ತಳಿಗಳನ್ನ ನೀಡ್ತಾ ಇದೀವಿ ಅವ್ರಿಗೆ, ಇದು ಬೆಳೀರಿ ಚೆನ್ನಾಗಿದೆ ಅದಕ್ಕಿಂತಲೂ ಅಂತ. ಅದಕ್ಕೆ ಒಳ್ಳೆ ಒಂದು ರೆಸ್ಪಾನ್ಸ್ ಸಹ ನಮ್ಗೆ ಬಂದಿದೆ ಸರ್. ಈಗ ಬೀಜ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತಾ ಸರ್? ಈಗ ರೈತ ಸಂಪರ್ಕ ಕೇಂದ್ರ ಸಿಗುತ್ತೆ ಸರ್. ಬಟ್ ಈಗ ಮಾಡ್ತೀವಿ ನಮ್ಮ ನಾವೇ ಸುಮಾರು ಜನಗಳಿಗೆ ಬೀಜ ಕೊಡ್ತಾ ಇದ್ದೀವಿ. ಕೇಳಿದವ್ರಿಗೆಲ್ಲ ನಾವು ತರಿಸಿನೂ ಕೊಡ್ತಾ ಇದ್ದೀವಿ ಸರ್ ಈಗ ನಮ್ಮಲ್ಲಿ. ಈಗ ಇದು ಹೈಬ್ರಿಡ್ ಅಂತ ಹೇಳಿದಾಗ ಅದು ಮಾಮೂಲಿ ನಮ್ಮ ಅಂಗಡಿಗಳಲ್ಲಿ ಸಿಗುತ್ತೆ ಸರ್, ಎಲ್ಲ ಸಿಗ್ತಾ ಇದ್ದಾವೆ. ಸೊ ಎಕರೆಗೆ 3 kg ನಾವು ಬೀಜ ಉಪಯೋಗಿಸ್ತೀವಿ ಸರ್. ವೆರೈಟಿ ಆದರೂ ಅಷ್ಟೇ, ಹೈಬ್ರಿಡ್ ಆದರೂ ಅಷ್ಟೇ? ಹೌದು ಸರ್, ಎರಡೂ ಅಷ್ಟೇ ಸರ್. 3 kg ಬೀಜ ನಾವು ಬಿತ್ತನೆಗೆ ಮುಂಚೆ ಈಗ ರೈತರು ಎಲ್ಲ ಏನೋ ಒಂದು ಉಳುಮೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರಲ್ಲ ಸರ್, ಅದಕ್ಕೆ ಒಂದು ಈ ಹೂವು ಆಡಿದಾಗ ಒಂದು ಈ ಕಾಡಿಗೆ ರೋಗ ಅಂತ ಬರುತ್ತೆ ಸರ್. ನೀವು ಕೇಳಿರ್ಬೇಕು, ಕಾಡಿಗೆ ರೋಗ ಅಂದ್ರೆ ಹೆಂಗಿರುತ್ತೆ ಅಂದರೆ ತೆನೆ ಫುಲ್ಲು ಕಪ್ಪಗಾಗ್ಬಿಡುತ್ತೆ ಸರ್. ಅದು ಮುಟ್ಟಿದ್ರೆ ಒಂಥರ ಕಪ್ಪು ಈ ಪೌಡ್ರ್ ಥರ, ಅದನ್ನ ಕಾಡಿಗೆ ರೋಗ ಅಂತಾರೆ ಸರ್. ಅದನ್ನು ನಾವು ಕಡಿಮೆ ಮಾಡಬೇಕು, ಅದನ್ನ ಹತೋಟಿ ತರಬೇಕು ಅಂದರೆ ಸರ್, ಈ ಬಿತ್ತನೆ ಬೀಜನ ಈ ಗಂಧಕದ ಪುಡಿ ಇದೆಯಲ್ಲ ಸರ್, 2 ಗ್ರಾಮ್ kgಗೆ ಗಂಧಕದ ಪುಡಿನ ಅದ್ರ ಜೊತೆಗೆ ಮಿಶ್ರಣ ಮಾಡಿ, ಅಂದರೆ ಬೀಜೋಪಚಾರ ಹೇಳ್ತಾ ಇದೀನಿ, ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಬೇಕು. ಮತ್ತು ಸಾಲಿಂದ ಸಾಲಿಗೆ 37.5 ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ, ಮತ್ತು ಗಿಡದಿಂದ ಗಿಡಕ್ಕೆ 10 ಸೆಂಟಿಮೀಟ್ರ್ ಸರ್ ಮಾಡಿ ನಾವು ಅದನ್ನ ಬಿತ್ತನೆ ಮಾಡಬೇಕು. ಆವಾಗ ಅವ್ರಿಗೆ ಏನು ಗೊತ್ತಾ, ಇಳುವರಿ ನಾನು ಇದು ಮಾಡ್ಬೋದು. ಕೂರ್ಗೆ ಬಿತ್ತನೆ ಒಳ್ಳೇದಾ? ಕೂರ್ಗೆ ಬಿತ್ತನೆ ಮಾಡ್ಬೋದು ಸರ್, ಹಾಗೆ ಸಾಲು ಬಿತ್ತನೆನೂ ಮಾಡ್ಬೋದು. ಆಮೇಲೆ ಒಂದು ಸಾರಿ ನಾವು ಬಿತ್ತನೆ ಮಾಡಿದ್ಮೇಲೆ ಶಿಫಾರಸು ಮಾಡಿದ ಗೊಬ್ಬರ, ಅದೇ ನಾವೇನು ಸಾರಜನಕ, ರಂಜಕ, ಪೊಟ್ಯಾಷ್ ಅಂತೀವಲ್ಲ, ಸಾರಜನಕನ 50% ಮೊದಲೇ ಬಿತ್ತನೆ ಮಾಡ್ಬೇಕಾದ್ರೆ ಕೊಡಬೇಕು. ರಂಜಕ ಮತ್ತು ಪೊಟ್ಯಾಷನ್ನ ಫುಲ್ ಪ್ರಮಾಣದಲ್ಲಿ ಕೊಡಬೇಕು ಸರ್. 30 ದಿನ ಆದಮೇಲೆ ಮೇಲುಗೊಬ್ಬರವಾಗಿ ನಾವು ಅದನ್ನ ಒಂದು ಈ ಸಾರಜನಕನ ನೀಡಬೇಕು. ಸಾರಜನಕ ನೀಡಬೇಕೇನಾಗುತ್ತೆ ಅಂದರೆ ಸರ್, ಈಗ ನಾವು ಬೆದೆ ಹೊಡೆಯೋದು ಅಂತಾರೆ ಸರ್ ಹಳ್ಳಿ ಕಡೆ. ಬೆದೆ ಅಂದರೆ ಈ ಗಿಡಗಳ ಸಂಖ್ಯೆಯನ್ನು ನಾವು ಕಾಪಾಡ್ಕೊಳ್ಬೇಕು. ಎಲ್ಲೆಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಕುಂಟಾಯಿಸ್ತಾರೆ ಸರ್, ಕುಂಟಾಯಿಸೋದು ಅಂತ ಕರಿತೀವಿ. ಈಗ ಸಾಮಾನ್ಯವಾಗಿ ಯಾರು ಕುಂಟೆ ಯಾರು ಹೊಡೆಯಲ್ಲ, ಇದು ಮಾಡ್ತಿಲ್ಲ. ಇಲ್ಲಿ ಕೈಯಿಂದನೂ ಕೇಳ್ತಾರೆ ಸರ್, ಕೆಲವು ಕಡೆ ನೋಡಿದ್ದೀನಿ ಕೈಯಿಂದನೂ ಕೇಳ್ತಾರೆ, ಬೆದೆ ಕೇಳೋದು ಅಂತಾರೆ. ಸೊ ಬೆದೆಯನ್ನು ಕಿತ್ತು ಕುಂಟೆ ಹಾಯಿಸಿ ತದನಂತರ ಎಷ್ಟು ನಾವು ಒಂದು ಸಂಖ್ಯೆ ಗಿಡಗಳ ಸಂಖ್ಯೆನ ನಾವು ಕಾಪಾಡ್ಕೋಬೇಕು ಸರ್. ಅದು ಆಮೇಲೆ ಇದು ಬರ ಸಹಿಷ್ಣುತೆ ಹೊಂದಿರುವಂತಹ ಒಂದು ಬೆಳೆ. ನಮಗೆ ಸ್ವಲ್ಪ ಮಳೆ ಬಿದ್ದ ಸಾಕು, ನಮಗೆ ಖಂಡಿತ ನಾವು ಒಂದು ಇಳುವರಿಯನ್ನು ನೋಡ್ಬೋದು ಸರ್ ಇದರಲ್ಲಿ. ತದನಂತರ 30 ದಿನ ಆದಮೇಲೆ ನಾವು ಮೇಲೆ ಗೊಬ್ಬರ ಕೊಡ್ತೀವಿ. ತದನಂತರ ನಮ್ಗೆ ಏನಾದರೂ ಮಳೆ ಏನಾದ್ರು ಬಂದರೆ ಉತ್ತಮವಾದ ಒಂದು ಬೆಳೆ ಬರುತ್ತೆ ಸರ್, ತೊಂದರೆ ಇಲ್ಲ. ಇನ್ನೊಂದು ಸರ್, ಈಗ ಅದು ಬಿತ್ತನೆ ಮಾಡೋದು 15ರಿಂದ 20 ದಿನಕ್ಕೆ ಈ ಸುಳಿ ಹೊಡೆಯೋ ಒಂದು ಕೀಟ ಬರುತ್ತೆ ಸರ್. ಅದು ಬಂದರೆ ಏನು ತೊಂದರೆ ಆಗುತ್ತೆ ಸರ್ ಅಂದರೆ, ಈ ತೆಂಡೆಗಳು ಹೊಡೆದ್ಬಿಡ್ತವೆ. ಸಾಮಾನ್ಯವಾಗಿ ತೆಂಡೆಗಳು ನಮ್ಮಲ್ಲಿ ಇದನ್ನು ಶಿಫಾರಸು ಮಾಡಲ್ಲ, ಅದನ್ನ ನಾವು ಕಿತ್ತಾಕಬೇಕು. ಈ ಸುಳಿ ಹೊಡೆಯೋಕ್ಕೆ ಏನು ಮಾಡ್ತೀವಿ ಅಂದರೆ, ಅದಕ್ಕೆ ನಾವು ಫ್ರೂಡಾನ್ ಅಂತ ಕರಿತೀವಿ ಅಥವಾ ಕಾರ್ಬೋಫ್ಯೂರನ್ ಅಂತ ಕರಿತೀವಿ ಸರ್. ಅದನ್ನು ಎಕರೆಗೆ ಒಂದು 7.5 kg ಅದನ್ನೇ ಬೇಕು ಸುಳಿಗೆ ಬಿಡಬೇಕು ಸರ್. ಅದನ್ನ ಸುಳಿಗೆ ಬಿಟ್ಟಾಗ ನಾವು ಹತೋಟಿಗೆ ತರ್ಬೋದು ಅದನ್ನ. ಅದಾದ ನಂತರ ನಾವು ಹೂವಾಡುವಾಗ ಒಂದು ಬರುತ್ತೆ ಸರ್, ಒಂದು ಕೀಟ, ಅದನ್ನ ಬೆಂಕಿ ಹುಳು ಅಂತ ಕರಿತೀವಿ. ಅದನ್ನ ಇಂಗ್ಲೀಷಲ್ಲಿ ಮಿಡ್ಸ್ ಅಂತ ಕರಿತೀವಿ ಸರ್. ಅದು ಆ ಬೆಂಕಿ ಹುಳು ಅಂದರೆ ಹೆಂಗೆ ಸರ್ ಅಂದರೆ, ಅದು ಈ ಅದರ ಹೊಟ್ಟೆ ಭಾಗ ಫುಲ್ಲು ಕೆಂಪು ಇರುತ್ತೆ ಸರ್. ಅದು ಈ ಹೂವಾಡಿದಾಗ ನೀವು ಆ ತೆನೆ ತಟ್ಟಿದಾಗ ಹಿಂಗೆ ತಟ್ಟಿದಾಗ ಏನಾಗುತ್ತೆ, ಆರ್ತವೆ ಸರ್ ಅವು, ಸಿಕ್ಕಾಪಟ್ಟೆ ಇರ್ತವೆ ಸರ್ ಅವು. ಆ ಆರ್ದಾಗ ಏನಾಗುತ್ತೆ, ಅದ್ರ ಕೆಳಗೆ ಭಾಗ ಕೆಂಪು ಇರುತ್ತೆ ಸರ್, ಅದಕ್ಕೆ ಬೆಂಕಿ ಹುಳ ಅಂತ ಕರೀತಾರೆ. ಅದೇನಾರು ಸರ್ ಹೆಚ್ಚಿಗೆ ಬಂದ್ಬಿಟ್ರೆ ನಿಮಗೆ ಕಾಳೆಲ್ಲ ಜಳ್ಳಾಗ್ಬಿಡುತ್ತೆ ಸರ್, ಒಂದು ಕಾಳು ನಿಮ್ಗೆ ಸಿಗಲ್ಲ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ನಾವು ಏನು ಮಾಡಬೇಕು ಅಂದರೆ, ಅದಕ್ಕೆ ಮಾನಕ್ರೋಟೋಫಾಸು ಅಥವಾ ಕ್ಲೋರಿಪಾರಪಾಸ್ಗಳನ್ನ 2 ml per ಲೀಟ್ರಿಗೆ ಬೆರೆಸಿ ನಾವು ಸಿಂಪಡಣೆ ಮಾಡಿದ್ರೆ ಅದನ್ನು ಹತೋಟಿಗೆ ತರ್ಬೋದು ಸರ್. ಮತ್ತು ನಾವು ರೋಗ ಅಂತ ಬಂದಾಗ ಅಂಥದ್ದೇನು ರೋಗಗಳು ಜಾಸ್ತಿ ಬರಲ್ಲ ಸರ್ ಇದಕ್ಕೆ. ಬಂದರೆ ಅದಕ್ಕೆ ಅವಾಗ ಹೇಳೋದು ನಿಮಗೆ ಕಾಡಿಗೆ ಇದು ಬರ್ತದೆ ರೋಗ, ಅದು ಬಿಟ್ಟರೆ ಕೇದಿಗೆ ರೋಗ ಅಂತ ಬರುತ್ತೆ. ಮತ್ತು ತುಕ್ಕು ರೋಗ ಗೊತ್ತಲ್ಲ, ಒಂದು ಸ್ವಲ್ಪ ಈ ಕಂದು ಬಣ್ಣದ ಒಂದು ಎಲೆ ಮೇಲೆ ಇದು ಬರುತ್ತೆ ಸರ್, ಅವಕ್ಕೆ ನಾವು ಮ್ಯಾಂಕೋಜಬ್ಬು ಒಂದು 2 ml per ಲೀಟ್ರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಹತೋಟಿಗೆ ಬರುತ್ತೆ ಸರ್. ಅದು ತದನಂತರ ನಾವು ಗೊತ್ತಿದೆ ನಿಮಗೆ ಕಟಾವು ಮಾಡ್ಬೋದು, ಕಟಾವು ಮಾಡಿ ನಾವು ಅದನ್ನ ಇಟ್ಕೋಬೋದು ಸರ್. ಇನ್ನೊಂದು ಹೇಳ್ಬೇಕಾದ್ರೆ, ಇದನ್ನು ಈ ಬೀಜವನ್ನು ಒಂದು ಏನಾದ್ರು ಇನ್ನೂ ತಳಿ ಆದ್ದರಿಂದ ಈ ಬೀಜವನ್ನು ಈ ಸರಿ
ಸಂಗ್ರಹ ಮಾಡಿ ನಾವು ಮುಂದಕ್ಕೂ ಅದನ್ನ ಉಪಯೋಗಿಸ್ಬೋದು ಸರ್. ಇನ್ನು ತೊಂದರೆ ಇಲ್ಲ. ಆದರೆ ಹೈಬ್ರಿಡ್ ಆದರೆ ನಾವು ಉಪಯೋಗಿಸೋಕೆ ಬರಲ್ಲ ಸರ್. ಅದು ಇಳುವರಿ ಹೆಚ್ಚಳ ಮಾಡೋದಕ್ಕೆ ಏನೆಲ್ಲ ಮುಖ್ಯ ಅಂಶಗಳಿದ್ದಾವೆ ಅಂತ ಸರ್? ಮುಖ್ಯ ಅಂಶ ಇಳುವರಿನ ಮೊದಲನೇದು ಸರ್, ಶಿಫಾರಸು ಮಾಡಿದಂಥ ಬಿತ್ತನೆ ಬೀಜನ ಮೊದಲು ಹಾಕಬೇಕು ಸರ್. ಶಿಫಾರಸು ಮಾಡಿದ ಗೊಬ್ಬರ ಹಾಕಬೇಕು. ಸಾಲಿಂದ ಸಾಲಿಗೆ ನಾವೇನು ಶಿಫಾರಸು ಮಾಡಿರ್ತಾವಲ್ಲ ಅದನ್ನ ಹಾಕಬೇಕು. ಮತ್ತು ಸಾಮಾನ್ಯವಾಗಿ ಇದು ಬರ ಸಹಿಷ್ಣುತೆ ಹೊಂದೋದ್ರಿಂದ ನಮಗೆ ಈ ನಾವೇನಂತಕ್ಕಂಥ ಇಳುವರಿನ ನಾವು ಹೆಚ್ಚಿಗೆ ಪಡಿಬೋದು ಸರ್. ಇದರಲ್ಲಿ ಹಣ್ಣು ತಿನ್ನೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು ತಿನ್ನೋಣ ಬನ್ನಿರೋ. ಕೇಳುಗರೆ, ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭ ಇದೇ ತಿಂಗಳ 12ನೇ ತಾರೀಕು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿದೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ, ನಂತರ ಬಹುಮಾನ ವಿತರಣಾ ಸಮಾರಂಭ ನಡೆಯಲಿದೆ. ಹಣ್ಣುಗಳ ಗಿಡ ನೆಟ್ಟು ತೋಟ ಬೆಳೆಸೋಣ ಬನ್ನಿರೋ, ನಾವೆಲ್ಲರೂ ಹಣ್ಣು. ಸರಣಿಯ ಕೇಳುಗರು, ಆಸಕ್ತರು ಇದೇ ತಿಂಗಳ 12ನೇ ತಾರೀಖಿನಂದು ಬುಧವಾರ ಮೈಸೂರಿನ ಕರ್ಜನ್ ಪಾರ್ಕ್ನ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಆವರಣದಲ್ಲಿರುವ ಡಾಕ್ಟರ್ ಎಂಎಚ್ ಮರಿಗೌಡ ಸಭಾಂಗಣದಲ್ಲಿ ಏರ್ಪಾಡು ಮಾಡಲಾಗಿರುವ ಹಣ್ಣು ಹೊನ್ನು ಬಾನುಲಿ ಸರಣಿಯ ಮುಕ್ತ ಪರೀಕ್ಷೆ ಹಾಗೂ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಬಹುದು. ಬಣ್ಣ ಬಣ್ಣಗಳ ಬಗೆ ಬಗೆ ಹಣ್ಣು, ಮಣ್ಣಲ್ಲಿ ಬೆಳೆಯೋ ನಿಜ ಹೊನ್ನು. ಮುಸ್ಕಿನ ಜೋಳಕ್ಕೂ ಏನಾದರೂ ಕಂಪ್ಯಾರಿಸನ್ ಇದೆಯಾ ಸರ್? ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಸರ್. ಮುಸ್ಕಿನ ಜೋಳನೇ ಬೇರೆ ಸರ್, ಈ ಜೋಳನೇ ಬೇರೆ. ಹಾಗಾಗಿ ಅದು ಇದು ಎರಡು ವ್ಯತ್ಯಾಸ ಭಾಳ ಇದೆ ಸರ್. ಅದು ಪರಕೀಯ ಪರಾಗಸ್ಪರ್ಶದ ಬೆಳೆ, ಅಂದರೆ ಕ್ರಾಸ್ ಮಾಡಿರೋ ಕ್ರಾಪ್. ಅದು ನಮ್ದು ಏನಾಯ್ತು, ನಾವು ಸ್ವಕೀಯ ಪರಾಗಸ್ಪರ್ಶ ಅಂತೀವಿ. ಆದರೂ ಸ್ವಲ್ಪ ಒಂದು 25-30% ಪರಕೀಯ ಪರಾಗಸ್ಪರ್ಶ ಹೊಂದಿರ್ತದೆ. ಅಲ್ಲ, ಎಷ್ಟೋ ಪ್ರದೇಶಗಳಲ್ಲಿ ಮುಸ್ಕಿನ ಜೋಳ ಬಂದು ಮಾಮೂಲಿ ಜೋಳದ ಒಂದು ವಿಸ್ತೀರ್ಣ ಕಡಿಮೆ ಆಗ್ತಿದೆ ಆಗಿದೆ ಸರ್. ಏನು ಅದಕ್ಕೆ ಮುಖ್ಯ ಕಾರಣ ಅಂದರೆ ಸರ್, ಅಕ್ಕಿಗಳು ನಾವು ಅಕ್ಕಿ ಹೊಡಿತೆ ಅಂದ್ವಲ್ಲ ಸರ್. ಈಗ ಈ ಸಾಮಾನ್ಯವಾಗಿ ಸರ್ ಎಲ್ಲ ರೈತರು ಒಟ್ಟಿಗೆ ನಾವು ಈ ಜೋಳವನ್ನು ಹಾಕಿದಾಗ ಅಕ್ಕಿ ಹೊಡೆಯೋ ಈ ಪ್ರಮಾಣ ಕಡಿಮೆ ಆಗುತ್ತೆ ಸರ್. ಈಗ ಸಾಮಾನ್ಯ ಏನಾಯ್ತು, ನೀವು ಹೇಳಿದಂಗೆ ಈಗ ರೈತರುಗಳು ಈ ಜೋಳ ಬೆಳೀತಾ ಇಲ್ಲ, ಭಾಳ ಕಡಿಮೆ ಆಗಿದೆ. ಈಗ ಆ ಕಡೆ ಎಲ್ಲ ಬೇರೆ ಆಗ್ತಾ ಇದೊಂದು ಜೋಳ ಆಗ್ತಾ ಏನಾಯ್ತು ಸರ್, ಅಕ್ಕಿಯ ಈ ಹೊಡ್ತಾ ಇದೆಯಲ್ಲ ಸರ್, ಅದು ಡ್ಯಾಮೇಜ್ ಮಾಡ್ತಾ ಅದು ಜಾಸ್ತಿ ಇದೆ. ಹಾಗಾಗಿ ರೈತರುಗಳು ಏನು ಮಾಡ್ತಾರೆ, ಅದರಲ್ಲೇ ಕಡಿಮೆ ಸರ್. ಮುಸ್ಕಿನ ಜೋಳದಲ್ಲಿ ನಿಮ್ಗೆ ಅಕ್ಕಿ ಹೊಡೆಯೋದೆಲ್ಲ ಕಡಿಮೆ ಅದು. ನಿಜ. ಹಂಗಾಗಿ ಸ್ವಲ್ಪ ಇದು ಲಾಭದಾಯಕ ಅಲ್ವಾ ಜೋಳ ಬೆಳೆಯೋದು? ಖಂಡಿತ ಲಾಭದಾಯಕ ಸರ್. ಈಗ ಎಷ್ಟಿದೆ ಅಂದರೆ ನಿಮಗೆ 1 kg ಹತ್ತತ್ರ ನಾವು ಮಾರ್ಕೆಟಲ್ಲಿ ನೋಡ್ರೆ ಸರ್ 60-70 ರೂಪಾಯಿ ಇದೆ ಸರ್ ಕೆಜಿಗೆ ಬೀಜ. 1 kg ನಾನು ನೋಡಿದಾಗ ತುಂಬ ಲಾಭದಾಯಕ ಇದೆ ಸರ್. ರೈತರುಗಳು ಸುಧಾರಿತವಾದ ತಂತ್ರಜ್ಞಾನ ಉಪಯೋಗಿಸ್ಬೇಕು. ಅದೇ ಸರ್, ಅವ್ರಿಗೂ ಯಾಕೆ ನಾನು ಸುಮಾರು ಎಲ್ಲ ರೈತರು ನಾನು ಕೇಳಿದಾಗ ಅವ್ರು ಹೇಳೋದು ಒಂದೇ ಸರ್, ಇದಕ್ಕೆ ಅಕ್ಕಿ ಕಾಯಕ್ಕಾಗಲ್ಲ ನಾವು ಸರ್. ನೀವು ಹೇಳಿದ್ವಿ, ನಾವು ಜೋಳ ಬೆಳೆಗಾರ ಆದರೆ ನಾವು ಸಣ್ಣವರಾಗಿದ್ದಾಗ ಏನು ಮಾಡ್ತೀವಿ ಅಂದರೆ, ಈ ಟಿನ್ ಇದೆಯಲ್ಲ ಸರ್, ಹಳೇ ಟಿನ್ನು ಡಬ್ಬ ಅದನ್ನು ತಗೊಂಡು ನಾವು ಕಲ್ಲು ಹಾಕ್ಕೊಂಡು ಒಂದು ಕಡ್ಡಿ ಹಿಡ್ಕೊಂಡು ಹೊಡಿತಾ ಇದ್ವಿ ಸುತ್ತ. ಅಂದರೆ ಇದು ಸಾಮಾನ್ಯವಾಗಿ ಬೆಳಿಗ್ಗೆ 6-8 ಗಂಟೆ ತನಕ ಸರ್, ಸಂಜೆ 6-7 ತನಕ ಭಾಳ ಅಕ್ಕಿಗಳು ಬರ್ತವೆ ಸರ್ ಇದಕ್ಕೆ. ಅದನ್ನು ಕಾದ್ಬಿಟ್ರೆ ಸರ್ 15 ದಿನ ಈ ಹಾಲು ಕಟ್ಟುತ್ತಲ್ಲ ಸರ್, ಆ ಸಮಯದಲ್ಲಿ ನಾವು ಆ ಥರದನ್ನ ಒಂದು ಕ್ರಾಪನ್ನು ನಾವು ಕಾಪಾಡ್ಕೊಬಿಟ್ರೆ ಸರ್ ಏನು ತೊಂದರೆ ಇಲ್ಲ ಸರ್. ನಿಮ್ಮ ಈ ಸಂಶೋಧನೆಯ ಮುಂದಿನ ಏನಂತೀರಿ, ಮ್ಯಾಂಡೇಟ್ಸ್ ಅಂತಿರಲ್ಲ, ನೀವು ಏನೇನು ಇಟ್ಕೊಂಡಿದ್ದೀರಿ ಸರ್? ನಮ್ಮಲ್ಲಿ ಮ್ಯಾಂಡೇಟ್ಸ್ ಅಂದರೆ ಸರ್, ನಮ್ಮಲ್ಲಿ ಮೊದಲನೇದು ಈ ಮುಂಗಾರು ಮತ್ತು ಪೂರ್ವ ಮುಂಗಾರಿಗೆ ಸೂಕ್ತವಾದ ತಳಿಗಳು ಮತ್ತು ಸಂಕೀರ್ಣ ತಳಿಗಳನ್ನು ನಾವು ಅಭಿವೃದ್ಧಿಪಡಿಸೋದು ಮೊದಲನೇದು ಸರ್. ಎರಡನೇದು ಬಂದು ಈ ನಾವೇನು ಸುಧಾರಿತ ಬೇಸಾಯ ಕ್ರಮಗಳಿದಾವಲ್ಲ ಸರ್, ಅದನ್ನು ರೈತರಿಗೆ ನಾವು ಅದನ್ನು ಮನದಟ್ಟು ಮಾಡಬೇಕು, ಅವ್ರಿಗೆ ತಲುಪಬೇಕು ಸರ್. ಅದು ಎರಡನೇದು. ಮತ್ತು ಮೂರನೇದು ಅಂದರೆ ಸರ್, ನಮ್ಮ ಈ ಅಖಿಲ ಭಾರತ ಮಟ್ಟದಲ್ಲಿ ನಾವಾಗಲೇ ಹೇಳಿ ಸುಮಾರು ತಳಿಗಳನ್ನು ಬೆಳವಣಿಗೆ ಮಾಡ್ತಾರಲ್ಲ ಸರ್, ಅದನ್ನೆಲ್ಲ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅದನ್ನ ಸಂಶೋಧನೆ ಮಾಡಿ ಅದರಲ್ಲಿ ಏನಾದ್ರು ತುಂಬ ಚೆನ್ನಾಗಿ ಬಂತು ಅಂದರೆ ಅದನ್ನು ಸಹ ನಮ್ಮ ರೈತರಿಗೆ ನಾವು ನೀಡ್ಬೋದು ಸರ್. ಮತ್ತು ಈ TSP ಮತ್ತು SCSP ಗಿರಿಜನ ಕಲ್ಯಾಣ ಮತ್ತು ಇದರಲ್ಲಿ ನಾವು ಭಾಗಿಯಾಗಿ ಅದರಿಂದ ಏನು ನಾವು ರೈತರಿಗೆ ಕೃಷಿ ಪರಿಕರಗಳನ್ನು ಕೊಡ್ಬೋದು ಅವ್ರ ಮಟ್ಟದಲ್ಲಿ, ಅವುಗಳನ್ನು ಸಹ ನಾವು ಅಲ್ಲಿ ಕೊಡ್ತೀವಿ ಸರ್. ಜೋಳದೊಳಗಡೆ ಅಂತರ ಬೆಳೆಗಳನ್ನೇನೋ ಬೆಳೆಯೋಕ್ಕೆ ಸಾಧ್ಯ ಇಲ್ಲ? ಇದೆ ಸರ್, ಖಂಡಿತ ಇದೆ ಸರ್. ಈಗ ನಮ್ಮ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ತೊಗರಿ ಬೆಳೀತಾರೆ ಸರ್, 2:1 ರೇಷಿಯೋ. ಅಂದರೆ 2 ಸಾಲು ಜೋಳ 1 ಸಾಲು ತೊಗರಿ. ಅದು ನಮ್ಮಲ್ಲಿ ಸಾಮಾನ್ಯವಾದ ಇದು ಸರ್. ಅದನ್ನೇ ಬೆಳೀತಾ
ಇನ್ನೂ ಕೆಲವರು ಏನು ಮಾಡ್ತಾರೆ, ತೊಗರಿ ಬದಲು ಅಲಸಂದೆನೂ ಹಾಕ್ತಾರೆ ಸರ್. ಬಟ್ ಅಲಸಂದೆ ಯಾರು ತುಂಬ ಹಬ್ಬಿರೋದ್ರಿಂದ ಅದನ್ನು ಸಾಮಾನ್ಯವಾಗಿ ಬೆಳೀತಾರೆ ಸರ್ ಎಲ್ಲ ಕಡೆ. ಎಳ್ಳನ್ನು ಬೆಳೆಯಲ್ವಾ ಜೋಳದ ಜೊತೆ? ಕಡಿಮೆ ಸರ್, ಎಳ್ಳು ಹಾಕೋದು ಕಡಿಮೆ. ಸಾಮಾನ್ಯ ನೋಡೋದ್ರಲ್ಲಿ ತೊಗರಿನೇ ಜಾಸ್ತಿ ಸರ್ ಹಾಕೋದು. ಇತ್ತೀಗ ನಾವು ಸಂಶೋಧನೆ ಮಾಡಿದ್ದೀವಿ ಸರ್. ಏನು ಸಂಶೋಧನೆ ಮಾಡಿದ್ದೀವಿ ಅಂದರೆ, ಜೋಳದ ಜೊತೆ ನಾವು ಈ ಒಂದು ಹೆಸರು ಕಾಳು ಮತ್ತು ಈ ಉದ್ದು ಇವುಗಳೆಲ್ಲ ನಾವು ಅಲಸಂದೆ ಇವೆಲ್ಲ ಹಾಕಿ ಈಗ ನಾವು ಸಂಶೋಧನೆ ಮಾಡಿದ್ದೀವಿ ಸರ್. ಈಗ ಮುಂದಿನ ಮಟ್ಟದಲ್ಲಿ ಆ ಒಂದು ಸಂಶೋಧನೆ ಸಹ ನಾವು ರೈತರ ಹತ್ರಕ್ಕೆ ತಗೊಂಡು ಹೋಗ್ತೀವಿ ಸರ್. ಅದನ್ನ ನೆಲಗಡಲೆ ಹಾಕೋಕ್ಕೆ ಬರಲ್ಲ ಸರ್. ನೆಲಗಡಲೆ ಅಂದರೆ ಸ್ವಲ್ಪ ಅವಕ್ಕೆ ಇದಾಗತ್ತೆ, ಹಂಗೆ ನೆಲಗಡಲೆ ನಾವು ಹಾಕಲ್ಲ ಸರ್ ಸಾಮಾನ್ಯವಾಗಿ. ಅದ್ರ ಬಗ್ಗೆ ಏನು ಇನ್ನೂ ಒಂದು ಹೇಳ್ಬೇಕಾದ್ರೆ, ಈ ಹಿಂಗಾರಿನಲ್ಲಿ ಏನು ಮಾಡಿದ್ದಾರೆ ಸರ್ ಅಂದರೆ, ನಾವು ಈ ಹಸಿ ಕಡಲೆ ಅಂತೀವಲ್ಲ ಸರ್, ಹಸಿ ಕಡಲೆ ಹಾಕ್ತಾರೆ ಸರ್ ಜೋಳದ ಜೊತೆ. ಹಿಂಗಾರಲ್ಲೂ ಬಿತ್ತನೆ ಇದೆಯಾ ಜೋಳ? ಹಿಂಗಾರ ನಮ್ಮಲ್ಲಿ ಮಾಡಲ್ಲ ಸರ್. ಅದನ್ನು ನಾವು ನೀವು ಹೇಳ್ದಂಗೆ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ ಬೇರೆ ಕಡೆ. ಬಟ್ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಹಿಂಗಾರಿಗೂ ಸಂಶೋಧನೆ ಮಾಡ್ತಾ ಇದ್ದೀವಿ ಸರ್. ಯಾಕಂದ್ರೆ ನಮ್ಮಲ್ಲಿ ಏನಿದೆ, ನಮ್ಮ ರೈತರಿಗೆ ಭಾವನೆ ಅಂದರೆ ಅದು ಮುಂಗಾರು ಮಾತ್ರ ಸೂಕ್ತ ತನಕ ಒಂದು ಭಾವನೆ ಇದೆ ಸರ್ ಈಗ. ಹಾಗಾಗಿ ನಾವು ಹಿಂಗಾರಿಗೂ ಸಹ ಒಂದು ಸೂಕ್ತ ತಳಿಗಳನ್ನ ಬಿಡುಗಡೆ ಮಾಡಬೇಕು ಅಂತ ನಾವು ಹಿಂಗಾರಿಗೂ ನಾವು ಇಲ್ಲಿ ಸಂಶೋಧನೆಯನ್ನು ಮಾಡ್ತಾಯಿದ್ದೀವಿ ಸರ್. ಹಾಗಾಗಿ ಹಿಂಗಾರಿಗೂ ಸಹ ಒಂದು ಸೂಕ್ತವಾದ ತಳಿಗಳನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ನನಗೆ ಇದೆ ಸರ್. ಈಗ ಧಾನ್ಯ ಮತ್ತು ಮೇವು ಎರಡಕ್ಕೂ ಡ್ಯುಯಲ್ ಪರ್ಪಸ್ಗೆ ಅಂತಲೇ ಒಂದು ತಳಿ ಇದೆ ಅಂತ ತಾವು ಹೇಳಿದ್ರಲ್ಲ ಸರ್. ಈಗ ಬರೀ ಮೇವಿಗಾಗಿ ಅಭಿವೃದ್ಧಿಪಡಿಸಿರುವಂತಹ ತಳಿಗೂ ಈ ಧಾನ್ಯ ಮೇವು ಎರಡರಲ್ಲೂ ಈ ಮೇವಿನ ಗುಣಮಟ್ಟ ಯಾವ ರೀತಿ ಇರುತ್ತೆ ಸರ್? ಮೇವಿನ ಗುಣಮಟ್ಟ ಅಂತ ಹೇಳಿದಾಗ ನಾವು ಬರೀ ಮೇವಿಗಾಗಿ ನಾವು ಏನು ಅಭಿವೃದ್ಧಿಪಡಿಸ್ತೀವಿ ಸರ್, ಅದರ ಗುಣಮಟ್ಟ ಚೆನ್ನಾಗಿದೆ. ಅದಕ್ಕೆ ಮೇವಿಗೋಸ್ಕರ ನಾವು ಅದನ್ನ ಅಭಿವೃದ್ಧಿಪಡಿಸ್ತೀವಿ ಸರ್. ನಿಮ್ಗೆ ಗೊತ್ತಿರ್ಬೋದು ಸರ್, ಯಾವುದೇ ಒಂದು ಈ ಜೋಳದ ಬೆಳೆ ಬಂದಾಗ ಸರ್ 15-20 ದಿನ ಬಂದಾಗ ಸರ್, ಅವಾಗ ಏನಾದ್ರು ಹಸುಗಳು ಅಥವಾ ರಾಸುಗಳು ಮೇಯ್ದಾಗ ಸೊಕ್ಕುತ್ತೆ ಅಂತ ಹೇಳ್ತಾರೆ ಸರ್. ಸೊಕ್ಕುತ್ತ ಸತ್ತೋಗ್ಬಿಡ್ತಾವೆ ಸರ್ ಅವು. ಯಾಕಂದ್ರೆ ಅದು HCN ಕಂಟೆಂಟ್ ಅಂತ ಸೈನೈಡ್ ಏನಂತೀವಿ, ಅದು ಪ್ರಮಾಣ ಜಾಸ್ತಿ ಇರುತ್ತೆ ಸರ್. ಹಾಗೇನು ಮಾಡ್ತೀವಿ, ಆ ಒಂದು ಹಂತದಲ್ಲಿ ಅದನ್ನು ನಾವು ಯಾವುದೇ ಹಸುಗಳನ್ನು ಹತ್ರಕ್ಕೆ ಹೋಗೋಕ್ಕೆ ಬಿಡಬಾರ್ದು ಸರ್. ಸೊ ದೊಡ್ಡದಾದ ಒಂದು ಹೂವಾಡುವಂತಲ್ಲಿ ಬಂದಾಗ ಆ ಒಂದು HCN ಕಂಟೆಂಟ್ ಕಡಿಮೆ ಆಗುತ್ತೆ ಸರ್. ಹಾಗಾಗಿ ನಾವು ಒಂದು ಏನು ಈಗ ಮೇವಿನ ಜೋಳದಲ್ಲಿ ಅಂತ ಹೇಳಿದಾಗ ಸರ್, ಅದರಲ್ಲಿ ಒಂದು 200 ppm ಅಂತ ಕರಿತೀವಿ ಸರ್. ಅದರ ಒಳಗಡೆ ಯಾವ್ದು ಇರ್ತೀವಿ HCN ಪ್ರಮಾಣ, ಅವೆಲ್ಲ ನಮ್ಮ ಮೇವಿಗೆ ಸೂಕ್ತ ಸರ್ ಅದು. ಈಗ ನಾವು ಮೇವಿನ ಜೋಳ, ನಮ್ಮ ಜೋಳ ಸರ್ ಮತ್ತು ಈಗ ಮೇವಿನ CNFS1 ಅಂತ ಹೇಳಿದ್ವಿ, ಅದು ಒಂದು 78-80 ದಿನದೊಳಗೆ ಕಟಾವು ಬರುತ್ತೆ ಸರ್, ಮೊದಲನೇ ಕಟಾವು. ಇನ್ನು ನೆಕ್ಸ್ಟು ಅಂತ ಹೇಳೋ ಇನ್ನೊಂದು ಬಹು ಕಟಾವು ಜೋಳದ ಬೆಳೆ ಅಂತಿದೆ ಸರ್. ಅವುಗಳೇನು ಮಾಡ್ತಾರೆ, ತದನಂತರ ಪ್ರತಿ 45 ದಿನಕ್ಕೂ ನೀವು ಕಟಾವು ಮಾಡ್ತಾ ಹೋದಾಗ ಏನಾಗುತ್ತೆ, ಅದನ್ನು ನೀವು ಮೇವು ಮಾಡ್ಬೋದು ಸರ್. ನೀರಾವರಿ ಆಶ್ರಯಕ್ಕೂ ಜೋಳ ಬೆಳೀತಾರ ಸರ್? ಖಂಡಿತ ಬೆಳೀತಾರೆ ಸರ್, ನೀರಾವರಿಗೂ ಬೆಳೀತಾರೆ. ಅದನ್ನು ಎಲ್ಲೆಲ್ಲಿ ಬಟ್ ಸಾಮಾನ್ಯವಾಗಿ ಬರ ಸಹಿಷ್ಣುತೆ ಹೊಂದಿರೋದ್ರಿಂದ ಯಾರೂ ನೀರಾವರಿಗೆ ಹೋಗಲ್ಲ ಸರ್. ಬಟ್ ನೀರಾವರಿಗೂ ಇದು ಸೂಕ್ತ ಸರ್, ಬೆಳಿಬಹುದು ಖಂಡಿತ ಬೆಳಿಬಹುದು ಸರ್. ನೀರಾವರಿ ಇದ್ದವರು ಹೈಬ್ರಿಡ್ ಬಳಸೋದು ಸೂಕ್ತ ಸರ್. ಅಂದರೆ ಅವರು ಈ ನೀರಾವರಿ ಇರ್ತಲ್ಲ, ಇಳುವರಿ ಜಾಸ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶ ಸರ್. ಮತ್ತು ಇನ್ನೊಂದು ಹೇಳ್ತೀನಿ ಸರ್, ಕೂಳೆ ಬೆಳೆ ಅಂತಾರೆ. ಕೂಳೆ ಬೆಳೆ ಅಂದರೆ ಹೆಂಗೆ ಸರ್, ಈಗ ಒಂದೇ ಸಾರಿ ನೀವು ಕಟಾವು ಮಾಡಬೇಕು ಬೆಳೆನ. ಕಟಾವು ಮಾಡಿದ್ಮೇಲೆ ನೀವು ಅದಕ್ಕೆ ಒಂದು 50% ಏನು ನಾವು ಶಿಫಾರಸು ಮಾಡಿ ಒಂದು 50% ಗೊಬ್ಬರ ಹಾಕಿ ಬಿಟ್ಟರೆ ನೀವು ಸರ್, ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪ್ರಮಾಣದ ಬೆಳೆನೇ ಬರುತ್ತೆ ಸರ್. ಆ್ಯಕ್ಚುಲಿ ಅದು ಕೂಳೆ ಬೆಳೆ ಅಂತ ಇದೆ ಸರ್ ಅದರಲ್ಲಿ, ಜೋಳದಲ್ಲಿ ಅದು ಮಾಡ್ಬೋದು ಸರ್. ಸಾಮಾನ್ಯ ಮಾಡಲ್ಲ, ಬಟ್ ನೀವು ಅದು ಬಿಟ್ಟರೆ ಕೂಳೆ ಬೆಳೆ ಬರುತ್ತೆ ಸರ್. ಅದರಲ್ಲಿ ಎಷ್ಟು ದಿವಸದಲ್ಲಿ ಬರುತ್ತೆ ಸರ್? ಅದು ಅಷ್ಟೇ, ಅದು ಒಂದು ನಾವೇನು ಅದರ ಅವಧಿ ಇದೆ, ಅದಕ್ಕಿಂತ ಒಂದು 5-10 ದಿನ ಸ್ವಲ್ಪ ಮುಂಚೆ ಬರುತ್ತೆ ಸರ್, ಅಷ್ಟೇ ಬರುತ್ತೆ. ಕೂಳೆ ಬೆಳೆನೂ ಸಹ ಮಾಡ್ಬೋದು. ಎಲ್ಲ ಹಂಗಾಮಿನಲ್ಲೂ ಕೂಳೆಗೆ ಬಿಟ್ಕೋಬೋದಾ? ಅದು ಎಲ್ಲ ಹಂಗಾಮಿ ಬಿಡ್ಬೋದು ಸರ್, ಬಟ್ ಅಂದಲ್ಲ ಸ್ವಲ್ಪ ನೀರಾವರಿ ಇರಬೇಕು, ನೀರಿನಂಶ ಇರ್ಬೇಕು. ಯಾಕೆ ನೀವು ಕಟಾವು ಮಾಡಿದ್ಮೇಲೆ ಸ್ವಲ್ಪ ನೀರು ಅದಕ್ಕೆ ಆಯಿಸ್ಬೇಕು ಸರ್, ನೀರು ಕೊಟ್ರೆ ಬರ್ಬೋದು ಸರ್, ಬರುತ್ತೆ. ಅದೇ ನೋಡಿ, ಆಹಾರದ ಬೆಳೆಗಳು ಇವತ್ತು ವಾಣಿಜ್ಯ ಬೆಳೆಗಳ ಅಬ್ಬರದಲ್ಲಿ ಮೌಲ್ಯ ಕಳ್ಕೊತಾ ಇದ್ದಾವೆ. ಹೌದು ಸರ್. ಆದರೆ ಎಲ್ಲೋ ಒಂದು ಕಡೆ ರೈತರು ಅದನ್ನು ಆಹಾರವಾಗಿ ಬಳಸ್ತಾ ಇರೋದ್ರಿಂದ ಅವ್ರ ಮಟ್ಟಿಗಷ್ಟೇ ಅವರು ಬೆಳ್ಕೊತಾ ಇದ್ದಾರೆ. ಆದರೆ ನಮ್ಮ ಭಾಗದಲ್ಲಿ ರಾಗಿ ಮುದ್ದೆ ಜಾಸ್ತಿನೇ ಹೊರತು ಈ ಜೋಳದ ಮುದ್ದೆ ಕಡಿಮೆನೇ. ಇಲ್ಲ, ಅದೇ ಹೇಳ್ತೀವಿ, ಜೋಳದ ಮುದ್ದೆ ಅದನ್ನು ಅದೇ ನಿಮ್ಗೆ ಹೇಳಕ್ಕೆ ಬಂದೆ. ನಮ್ಮ ಭಾಗದಲ್ಲಿ ಈ ಗುಂಡ್ಲುಪೇಟೆ, ಈ ಚಾಮರಾಜನಗರ ಭಾಗದಲ್ಲಿ ಈಗಲೂ ಸಹ ನಮ್ಮ ರೈತರು ಜೋಳದ ಮುದ್ದೆ ತಿಂತಾ ಇದ್ದಾರೆ ಸರ್. ಓಕೆ. ನಾವೇಂತಕ್ಕಂಥ ಅವರ ಒಂದು ಇದು ಹ್ಯಾಬಿಟ್ ಅಂತೀವಲ್ಲ, ಹಂಗೆ ಅವ್ರಿಗೆ ಪ್ರತಿ ಸಾರಿನೂ ಅವರು ಜೋಳದ ಮುದ್ದೆ ಈಗಲೂ ಅದಕ್ಕೋಸ್ಕರ ಬೆಳೀತಾರೆ ಸರ್. ಅವ್ರು ಸ್ಥಳೀಯ ಜೋಳದ ಮುದ್ದೆನೇ ಆಗ್ಬೇಕು ಅವ್ರಿಗೆ. ಓಕೆ. ರಾಗಿ ಬೆಳೆಯಲ್ಲ ನಿಮ್ಮ ಕಡೆ ಸರ್? ರಾಗಿನೂ ಬೆಳೀತಾರೆ ಸರ್, ಬಳಕೆ ಕಡಿಮೆ. ಜೋಳದ ಮುದ್ದೆ ಜಾಸ್ತಿ. ಜೋಳದ ಮುದ್ದೆ ಭಾಳ ಜನ ನಮ್ಮಲ್ಲಿ ಈಗಲೂ ತಿಂತಾರೆ ಸರ್. ಈ ಸುಧಾರಿತ ತಳಿದು ಜೋಳದ ಮುದ್ದೆ ಅಷ್ಟು ಚೆನ್ನಾಗಿರಲ್ವಾ? ಅದು ಅವರೇ ಹೇಳ್ಬೇಕು ಸರ್. ಯಾಕಂದ್ರೆ ಅವರು ಹೆಂಗಾಗಿದೆ ಸರ್, ಈಗ ನಾವು ಈಗ ಉತ್ತರ ಭಾಗದಲ್ಲಿ
ಈ ರೊಟ್ಟಿ ಅಂದ ತಕ್ಷಣ ನಾವು ಹೇಳ್ತೀವಿ ಸರ್, ನಾವು M35-1 ಅಂತ ತಳಿ ಹೇಳ್ತೀವಿ, ಮೂಗುತಿ ತಳಿ. ಮೂಗುತಿ M35-1 ಅಂತ ಬರ್ತಾವೆ ಸರ್. ಅವ್ರು ಅದರಿಂದನೇ ರೊಟ್ಟಿ ಅವ್ರಿಗೆ, ಬೇರೆ ನೀವು ಯಾವುದೇ ಕೊಟ್ಟರು ಅವರು ಇದು ಮಾಡಲ್ಲ. ಹಾಗೆ ಇಲ್ಲಿ ನಮ್ಮ ಭಾಗದ ಏನಾಗಿದೆ ಸರ್, ಈ ಒಂದು ಏನು ಸ್ಥಳೀಯ ಜೋಳದಿದೆ ಅದ್ರದ್ದು ಮುದ್ದೆ ಬಹಳ ಒಂದು ಅವ್ರಿಗೆ ಇಷ್ಟ, ತುಂಬ ಇದಿದೆ ಅಂತ ಅವರು ಅದನ್ನು ಜಾಸ್ತಿ ಉಪಯೋಗಿಸ್ತಾರೆ ಸರ್. ಕೇಳುಗರೆ, ಇದೇ ತಿಂಗಳ 10ನೇ ತಾರೀಖು ಸೋಮವಾರ ಸಂಜೆ 6:50 ಕೃಷಿ ರಂಗದ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರು ವಲಯ ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ HM ನಾಗರಾಜ್ ಹಾಗೂ ಮೈಸೂರು ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 10ನೇ ತಾರೀಖು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಜೋಳದ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಸೋಮು ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಓಕೆ ಸರ್, 999863991718. ಇನ್ನೊಮ್ಮೆ ಹೇಳ್ತೀರಾ? 999863991718. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 999863991718. ಒಳ್ಳೆಯದು ಡಾಕ್ಟರ್ ಸೋಮು ಅವರೇ, ಇದುವರೆಗೂ ಜೋಳದ ಸಮಗ್ರ ಬೇಸಾಯ ವಿಧಾನಗಳು, ಸುಧಾರಿತ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು ತಮಗೂ.